ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಸಣ್ಣ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಆಹಾರದ ಪದ್ಯಕ್ರಮ ಅಂತದಾಗಲಿ, ಇಲ್ಲಾಂದರೆ ಊಟ ಉಪಚಾರ ಅಂತಂದರೆ ಎಲ್ರಿಗೂ ಕೂಡ ಒಂದು ರೀತಿ ಸಂತೋಷ. ಅದರ ಜೊತೆ ಆರೋಗ್ಯದ ಸಮಸ್ಯೆ, ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದಲೂ ಕೂಡ ನರಳುತ್ತಾ ಇರ್ತಕ್ಕಂಥವ್ರು ಇರ್ತೀರಿ. ಮಧುಮೇಹಿಗಳು ಅಂತಂದರೆ ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರೂ ಕೂಡ ಸ್ವೀಕರಿಸಬಹುದಾಗಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿ, ದೇಹಕ್ಕೆ ಒಂದು ಚೂರು ಕೂಡ ಸೈಡ್ ಎಫೆಕ್ಟ್ಸ್ ಆಗದೇ ಇರತಕ್ಕಂಥ ಒಂದು ಆಯುರ್ವೇದಿಕ್ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ANJ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್, ಇವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು ನೆಲಮಂಗಲ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರತಕ್ಕಂಥದ್ದಿದೆ. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಅನೇಕ ವರ್ಷಗಳಿಂದ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯಿಂದ ನರಳುತ್ತಾ ಇರತಕ್ಕಂಥವ್ರು ಸಾಕಷ್ಟು ಜನ ಇದ್ದೀರಿ. ಸರಿಯಾದ ವೈದ್ಯರನ್ನು ನಾವೆಲ್ಲರೂ ಕೂಡ ಭೇಟಿ ಮಾಡಬೇಕಾಗಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ವಿಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರೆದಿರತಕ್ಕಂಥದ್ದಿದೆ. IVFನ ಮುಖಾಂತರ ಸುಂದರವಾಗಿರ್ತಕ್ಕಂಥ ಮುದ್ದಾದ ಮಗುವನ್ನು ಕೂಡ ಪಡೆಯಬಹುದು. ಇವತ್ತಿನ ದಿವಸ ಬೆಂಗಳೂರಿನಲ್ಲಿಯೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಒಂದು ಚಿಕಿತ್ಸೆ ಅಂತಂದರೆ, ಒಂದು ವೈದ್ಯಕೀಯ ಚಿಕಿತ್ಸೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಎಲ್ರಿಗೂ ಕೂಡ ನೋಡಿ, ನಾನು ಈಗ ತಾನೇ ತಿಳಿಸಿದ ಹಾಗೆ ಈ ಒಂದು ಮಕ್ಕಳನ್ನ ವಿಚಾರವಾಗಿ ಸಾಕಷ್ಟು ದೊಡ್ಡ ಮಟ್ಟದ ಕನಸನ್ನೇ ಹೊತ್ಕೊಂಡಿರ್ತೀರಿ. ಅನೇಕ ವರ್ಷಗಳಿಂದ ಎಷ್ಟೋ ಜನ ಮಕ್ಕಳು ಆಗದೆ ಸಾಕಷ್ಟು ನೋವನ್ನು ಕೂಡ ಪಡ್ತಾ ಇರ್ತೀರಿ. ಅದಕ್ಕೆ ತಮ್ಮ ಕೈಲಾಗಿರ್ತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಒಂದು ವೈದ್ಯಕೀಯ ಚಿಕಿತ್ಸೆ ಅದರ ಬಗ್ಗೆ ಆಗಲಿ ಸಾಕಷ್ಟು ತಾವು ಕೂಡ ಒಂದು ಅಧ್ಯಯನವನ್ನು ಮಾಡಿ ಒಂದಿಷ್ಟು ಅನುಭವಗಳನ್ನು ಕೂಡ ಪಡ್ಕೊಂಡು ತಾವು ಈಗಲೂ ಕೂಡ ಬೇಸರಗೊಂಡಿದ್ದೀರಿ. ಆದರೆ ಏನೇ ಆದ್ರೂ ಕೂಡ ಸರಿಯಾದ ವೈದ್ಯರ ಚಿಕಿತ್ಸೆ ಬೇಕೇ ಬೇಕಲ್ವಾ? ಹಾಗಾಗಿ ಈ ಒಂದು ಗರ್ಭಗುಡಿ ಎಂಬತಕ್ಕಂಥ ಒಂದು ವೈದ್ಯಕೀಯ ಸಂಸ್ಥೆ IVFನ ಮುಖಾಂತರ ನೋಡಿ, ಇವತ್ತಿನ ದಿವಸ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇರ್ತಾರೆ, 1-2 ವರ್ಷಗಳ ಒಂದು ಪ್ರಯತ್ನದಿಂದ ಆಗಲಿ ಎಷ್ಟೋ ಜನ ಮನಸ್ಸನ್ನು ಸೋತು ಈ ರೀತಿಯಾಗಿ ತಾವು ಮುಂದುವರಿತೀರಿ. ಆದರೆ ಒಂದು ಕಡೆ ಒಂದಿಷ್ಟು ಜನ ಅವರಿಗೆ ನ್ಯಾಚುರಲ್ ಆಗಿಯೂ ಕೂಡ ಭಗವಂತನ ಕೃಪೆಯಿಂದ ಎಲ್ಲವೂ ಕೂಡ ಅದ್ಭುತವಾಗಿ ನೆರವೇರ್ತಾ ಇರ್ತಕ್ಕಂಥದ್ದು ಇರುತ್ತೆ. ಆದರೆ ಒಂದಿಷ್ಟು ಜನಕ್ಕೆ ಅದರ ಬಗ್ಗೆ ಅಷ್ಟಾಗಿ ಗಮನ ಇರೋದಿಲ್ಲ, ಅವರ ಪ್ರಯತ್ನದಲ್ಲಿ ವಿಫಲರಾಗ್ತಾ ಇರ್ತಾರೆ. ಆದರೆ ಸರಿಯಾದ ವೈದ್ಯರನ್ನು ನಾವು ಒಂದು ಸತಿ ಗಮನಿಸಿಬಿಟ್ರೆ ಅವರು ನಮಗೆಲ್ಲ ರೀತಿ ಇರತಕ್ಕಂಥ ಮಾಹಿತಿನೂ ಕೂಡ ಕೊಡ್ತಾರೆ. ಹಾಗಾಗಿ ಇಂಥದ್ದೊಂದು ಮಾಹಿತಿಯನ್ನು ತಾವು ಪಡ್ಕೊಳ್ಬೇಕಾದ್ರೆ
ಗರ್ಭಗುಡಿ IVF ಸೆಂಟರ್ಗೆ ಒಮ್ಮೆ ತಾವು ತಪ್ಪದೇ ಭೇಟಿ ನೀಡಿ. ಯಾಕೆಂದರೆ ವಿಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರೆದಿರತಕ್ಕಂಥದ್ದಿದೆ. ಎಲ್ಲ ರೀತಿ ಇರತಕ್ಕಂಥ ಸಾಧ್ಯತೆಗಳು ಇದೆ. ಆ ಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸಬಹುದಾಗಿರ್ತಕ್ಕಂಥ ಒಂದು ಶಕ್ತಿ ಇವತ್ತಿನ ದಿವಸ ವಿಜ್ಞಾನದಲ್ಲಿ ನಾವೆಲ್ಲರೂ ಕೂಡ ಕಂಡುಕೊಳ್ತಾ ಇದ್ದೇವೆ. ಹಾಗಾಗಿ ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಹರಿಹರರ ಪ್ರಾರ್ಥನೆಯನ್ನು ನಾವು ಇವತ್ತಿನ ದಿವಸ ಮಾಡಬೇಕು. ಇನ್ನೇನು ಆಗೋ ಈಗೋ ಅಂತಂದರೆ ಆಗಸ್ಟ್ 1ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೂ ಕೂಡ ನಡೀತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಎದುರಾಗ್ತಾ ಇದೆ. ದಿನಗಳು ಕಳೀತಾ ಇದೆ. ಆ ಒಂದು ಸುಂದರವಾಗಿರ್ತಕ್ಕಂಥ ಕ್ಷಣವನ್ನು ಅನುಭವಿಸ್ತಕ್ಕಂಥ ಒಂದು ಸಮಯ ನಾವೆಲ್ಲರೂ ಕೂಡ ಬಹಳ ಸಮೀಪಕ್ಕೆ ಹೋಗ್ತಾ ಇದ್ದೇವೆ. ಯಾಕೆ ಅಂತಂದರೆ ಇದೇ ವರ್ಷದ ಮುಂಚೆ ಭೂವರಹಸ್ವಾಮಿಯ ಮಂಡಲಾನುಷ್ಠಾನದ ಸಮಯದಲ್ಲಿ ನಿಜಕ್ಕೂ ಕೂಡ ಮಹರ್ಷಿ ಮಂದಿರ, ಬ್ರಹ್ಮಋಷಿ ಆನಂದ ಸಿದ್ಧಪೀಠಂ, ನಿಮ್ಮೆಲ್ಲರ ಪ್ರೀತಿಯ ಆಶ್ರಮದಲ್ಲಿ ವೈಕುಂಠವೇ ದರಗಿಳಿದಿತ್ತೇನೋ ಎಂಬತಕ್ಕಂಥ ರೀತಿ ಭಾಸವಾಗ್ತಾ ಇತ್ತು. ಯಾಕೆ ಅಂತಂದರೆ ಭೂವರಹಸ್ವಾಮಿಯ ಮಂಡಲಾನುಷ್ಠಾನದ ಸಮಯದಲ್ಲಿ ಸಾಗರೋಪಾದಿಯಲ್ಲಿ ಬರ್ತಾ ಇರತಕ್ಕಂಥ ಭಕ್ತರು ತಮ್ಮ ಸಮಸ್ಯೆಗಳೆಲ್ಲವನ್ನೂ ಕೂಡ ನಿವಾರಣೆ ಮಾಡಿಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಆ ಒಂದು ಕ್ಯೂ ಸಿಸ್ಟಮನ್ನು ನೋಡ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಜನಗಳು ಮಳೆ ಇರಲಿ ಬೇಸಿಲಿರಲಿ ಏನೇ ಇರಲಿ ಅವರಷ್ಟೆಲ್ಲ ಒಂದು ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಕೂಡ ಏನಾದ್ರೂ ಕೂಡ ಪರವಾಗಿಲ್ಲ, ನಾನು ಭಗವಂತನ ದರ್ಶನ ಮಾಡೇ ಮಾಡ್ತೀನಿ ಎಂಬತಕ್ಕಂಥ ಒಂದು ಭಕ್ತಿ ಪರಾಕಾಷ್ಠೆಯಿಂದ ಅವರು ಬಂದು ಭಗವಂತನ ದರ್ಶನವನ್ನು ಮಾಡ್ತಾ ಇರ್ತಕ್ಕಂಥದ್ದಾಗಲಿ, ಅದೆಲ್ಲದರ ಜೊತೆಗೆ ಅನ್ನದಾಸೋಹ. ಆ ಅನ್ನದಾಸೋಹ ನಿಜಕ್ಕೂ ಹೇಳ್ತೀನಿ, ನನ್ನ ಜೀವನದಲ್ಲಿ ನಾನು ಕಂಡಂತೆ ಅದು ನಭೂತು ಅಂತಲೇ ಹೇಳ್ಬೋದು. ನ ಭವಿಷ್ಯತ್ ಅಂತಂದರೆ ಭವಿಷ್ಯದಲ್ಲಿ ಮತ್ತೊಮ್ಮೆ ಅದು ನಮ್ಮ ಆಶ್ರಮದಲ್ಲಿ ನೆರವೇರುತ್ತೆ, ಇಲ್ಲ ಅಂತಲ್ಲ. ಆದರೆ ನನ್ನ ಜೀವನದಲ್ಲಿ ನಾನು ಮೊದಲು ಯಾವತ್ತೂ ಅಂಥದ್ದೊಂದು ಅನ್ನದಾಸೋಹ ನಾನು ನೋಡೇ ಇರಲಿಲ್ಲ. ಅದು ನಮ್ಮ ಪ್ರೀತಿ ಆಶ್ರಮದಲ್ಲಿ ನೆರವೇರಿರ್ತಕ್ಕಂಥದ್ದು ನಿಜಕ್ಕೂ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಎಷ್ಟು ಅಕ್ಕಿ, ಎಷ್ಟು ದವಸ ಧಾನ್ಯಗಳು ಒಂದು ಸತಿಗೆ ದೊಡ್ಡ ತಪ್ಪಲೆ ತುಂಬ ಆ ಒಂದು ಪ್ರಸಾದ ಸಂಪೂರ್ಣವಾಗಿ ರೆಡಿಯಾಗಿ ಆಚೆ ಬಂತು ಅಂದರೆ 5ರಿಂದ 10 ನಿಮಿಷ ಸಂಪೂರ್ಣವಾಗಿ ಸಂಪನ್ನಗೊಳ್ತಾ ಇತ್ತು. ಅದನ್ನು ನೋಡ್ತಕ್ಕಂಥದ್ದೇ ಒಂದು ರೀತಿ ಆನಂದ. ಜನ ಅದನ್ನು ತೃಪ್ತಿಯಿಂದ ಸ್ವೀಕರಿಸ್ತಾ ಇರ್ತಕ್ಕಂಥದ್ದನ್ನು ನೋಡೋದೇ ಒಂದು ರೀತಿ ಆನಂದ. ಆ ಒಂದು ಆನಂದವನ್ನು ಇದೇ ಬರ್ತಕ್ಕಂಥ ಆಗಸ್ಟ್ 1ನೇ ತಾರೀಕಿನಿಂದ 11ನೇ ತಾರೀಕುವರೆಗೂ ಕೂಡ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಗಮನಿಸೋರಿದ್ದೇವೆ, ನೋಡೋರಿದ್ದೇವೆ. ಭೂವರಹಸ್ವಾಮಿಯ ಜಾತ್ರಾ ಮಹೋತ್ಸವ ಅಂತಂದರೆ ಅದನ್ನು ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೀವೆಲ್ಲರೂ ಕೂಡ ಸೇರಿ ನೆರವೇರಿಸಬೇಕಾಗಿರ್ತಕ್ಕಂಥದ್ದಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾರಿಗೆಲ್ಲ ಸೇವೆಯನ್ನು ಮಾಡಬೇಕು, ನನ್ನದೂ ಒಂದು ಸೇವೆ ಇರಲಿ ಗುರುಗಳೇ. ಯಾಕೆ ಅಂತಂದರೆ 11 ದಿನಗಳು ಕೂಡ ನಾನಾ ರೀತಿಯಾಗಿರ್ತಕ್ಕಂಥ ಪೂಜಾನುಷ್ಠಾನಗಳು ನೆರವೇರ್ತಾ ಇರತಕ್ಕಂಥದ್ದು ಇರುತ್ತೆ. 11 ದಿನವೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಉತ್ಸವಗಳಿರುತ್ತೆ, ಹೋಮ ಹವನ ಕಾರ್ಯಕ್ರಮಗಳಿರುತ್ತೆ, ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳಿರುತ್ತೆ, ಪೂಜಾನುಷ್ಠಾನಗಳಿರುತ್ತೆ. ತಾವು ಸೇವೆಯನ್ನು ಯಾವೆಲ್ಲ ರೀತಿ ಸಲ್ಲಿಸ್ಬೋದು, ಒಂದು ದಿವಸದ ಅಲಂಕಾರದ ಸೇವೆಯನ್ನು ಸಲ್ಲಿಸ್ಬೋದು, ಅನ್ನದಾಸೋಹದ ಸೇವೆಯನ್ನು ಸಲ್ಲಿಸ್ಬೋದು, ಅವತ್ತಿನ ದಿವಸದ ಹೋಮದ ಪೂಜಾನುಷ್ಠಾನವನ್ನು ತಮ್ಮ ಒಂದು ಸಾರಥ್ಯದಲ್ಲಿ ತಾವು ಮುಗಿಸ್ಕೊಳ್ಬೋದು. ಅಂಥದ್ದೊಂದು ವಿಶೇಷವಾಗಿರ್ತಕ್ಕಂಥ ಅವಕಾಶಗಳನ್ನು ಗುರೂಜಿಯವರು ನಿಮ್ಮೆಲ್ಲರಿಗೂ ಸಹಿತ ಕರುಣಿಸಿದ್ದವರಿದ್ದಾರೆ. ಹಾಗಾಗಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಯಾರೆಲ್ಲ ಸೇವೆಯನ್ನು ಸಲ್ಲಿಸಬೇಕು ಅಂತಿದ್ದೀರೋ ತಾವು ಸ್ವತಃ ಒಮ್ಮೆ ಆಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿ ನಡೀತಕ್ಕಂಥ ಸೇವೆಗಳ ಬಗ್ಗೆ ತಾವೆಲ್ಲರೂ ಕೂಡ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೋದು. ಗಜವಾಹನೋತ್ಸವವೂ ಕೂಡ ಗುರುಜಿಯವರು ತಿಳಿಸಿದ್ದಾರೆ, ಅದನ್ನು ಮಾಡಲೇಬೇಕು ಅಂತ ಹೇಳಿ. ಹಾಗಾಗಿ ಈ ಬಾರಿಯ ಜಾತ್ರಾ ಮಹೋತ್ಸವ ಬಹಳ ಅದ್ಭುತವಾಗಿ ನೆರವೇರ್ತಾ ಇದೆ. ಲಕ್ಷ್ಮೀ ಭೂವರಹಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಲಕ್ಷ್ಮೀ ಭೂವರಹಸ್ವಾಮಿ ಸಾಲಿಗ್ರಾಮ ಕ್ಷೇತ್ರದ ಜಾತ್ರಾ ಮಹೋತ್ಸವದ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡುತ್ತಾ ಇದೆ. ಅದರ ಜೊತೆಗೆ ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮಋಷಿ ಆನಂದ ಸಿದ್ಧಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನೇಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋನ್ಮೃಕ್ಷೇಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ
ತಾಯಿ ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡ್ತಾ ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡುವುದರೊಂದಿಗೆ ಸಮಸ್ತರಿಗೂ ಸಹಿತ ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡದಿರತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳಿಗೂ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ತಾಯಿ ಗಿರಿಜೆಯ ಸಂಪೂರ್ಣ ಅನುಗ್ರಹ ಸಿಗಲಿ ಎಂಬತಕ್ಕಂಥದ್ದು ಇವತ್ತಿನ ಉದ್ದೇಶ. ಯಾಕೆಂದರೆ ಇವತ್ತು ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾಗಿದ್ದೀರಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಹೆಚ್ಚಿನ ಯಶಸ್ಸಿರಬೇಕು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಬೇಕು. ಈಗಾಗಲೇ ಮಳೆಗಾಗಿ ಪ್ರಾರ್ಥನೆ, ಯಥೇಚ್ಛವಾದಂಥ ಮಳೆಗಾಗಿ ಪ್ರಾರ್ಥನೆ ಮಾಡಿದ್ವಿ. ಆ ಪ್ರಾರ್ಥನೆಗೆ ಭಗವಂತನ ಕೃಪೆ ಹೇಗಿತ್ತಪ್ಪ ಅಂದರೆ ಸಾಕಷ್ಟು ಯಥೇಚ್ಛವಾದಂಥ ಮಳೆ ಆಗ್ತಿದೆ. ಆದರೆ ಇನ್ನೂ ಒಂದಷ್ಟು ಕಡೆ ಮಾತ್ರ ಮಳೆ, ಎಲ್ಲ ಕಡೆ ಮಳೆ ಅಲ್ಲ, ಇನ್ನೂ ಮಳೆ ಆಗಬೇಕಾಗಿದೆ. ಮಳೆ ಚೆನ್ನಾಗಾಗಬೇಕು. ಒಂದು ಕಡೆ ಮಳೆ ಆಗ್ತಾ ಇದೆ ಎಂಬತಕ್ಕಂಥದ್ರ ಆನಂದ, ಮತ್ತೊಂದು ಕಡೆ ಮಳೆಯಿಂದ ಸಾಕಷ್ಟು ಹಾನಿ ಉಂಟಾಗ್ತಾ ಇದೆಯಲ್ಲ ಅನ್ನತಕ್ಕಂಥ ಒಂದು ನೋವಿನ ಸಂಗತಿ. ಆದರೆ ಮಳೆಯಿಂದ ಹಾನಿ ಆಗ್ತಾ ಇರತಕ್ಕಂಥ ಪರಿಸ್ಥಿತಿ ಬಗ್ಗೆ ಆಲೋಚನೆ ಮಾಡಿದ್ರೆ ಇನ್ನು 1 ವರ್ಷದ ಕಾಲ ಮಳೆ ಬೇಕಲ್ಲ, ಆಗೇನು ಮಾಡೋದು? ಅದಕ್ಕಾಗಿ ನಾವು ಎಚ್ಚೆತ್ತುಕೊಂಡು ಪ್ರಕೃತಿಗೆ ಆಯಾ ಕಾಲದಲ್ಲಿ ಬರುವಂತಹ ಮಳೆ ಅಥವಾ ಆಯಾ ಕಾಲದಲ್ಲಿ ಆಗುವಂತಹ ಈ ಪ್ರಕೃತಿ ವಿಸ್ಮಯಗಳನ್ನು ನೋಡಬೇಕು. ಅದಕ್ಕೆ ನಾವು ಒಗ್ಕೊಂಡು ನಾವು ಬದುಕಬೇಕು. ಅದೇ ಕರೆಕ್ಟು. ಹಾಗಾಗಿ ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಸಹಿತ ಪ್ರಾರ್ಥನೆ ಮಾಡ್ತಾ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರರ ಅನುಗ್ರಹ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ತಮ್ಮೆಲ್ಲರಿಗೂ ಇರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡಬೇಕು. ಅದಾದ ನಂತರ ರಾಶಿಫಲದ ಕಡೆ ಗಮನ ಹರಿಸಬೇಕು. ಇದು ಇವತ್ತಿಗೆ ನಿಲ್ಲುವಂಥದ್ದಲ್ಲ. ಇನ್ನು ಮುಂಬರತಕ್ಕಂಥ ದಿನದಲ್ಲಿ ಮೊದಲು ಪ್ರಾರಂಭದಲ್ಲೇ ರಾಶಿಫಲ ಬರಬೇಕು. ಇದೀಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದನ್ನೇ ಹೇಳ್ತಾ ಇದ್ದೀರಿ ಅಂತ ಹೇಳುವಂಥ ಮಾತು ಆಗ್ತಿದೆ. ಆದ್ದರಿಂದ ಆ ಮಾತಿಗೆ ಒಂದು ಫುಲ್ ಸ್ಟಾಪ್ ಇಟ್ಟು ಇನ್ನು ಮುಂದೆ ಕಾರ್ಯಗತಿಗೆ ಬರುವಂಥ ರೀತಿ ವ್ಯವಸ್ಥೆ ನಡೆಸೋಣ. ಯಾಕೆಂದರೆ ಮಕ್ಕಳು ಮರಿನ ಶಾಲೆಗೆ ಕಳಿಸಬೇಕಾದ್ರೆ ಬೇಗ ಈ ಜ್ಯೋತಿಷ್ಯದ ಬಗ್ಗೆ, ರಾಶಿಫಲದ ಬಗ್ಗೆ ಒಂದಷ್ಟು ಅರಿವು ಮೂಡಿಸೋದು ಬಹಳ ಉತ್ತಮ ಅಂತ ಅನಿಸುತ್ತೆ. ಅದಕ್ಕಾಗಿ ಪ್ರಾರಂಭ ಮಾಡೋಣ. ಹೌದು. ಇನ್ನು ಬಹಳ ವಿಶೇಷವಾಗಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೇಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣಿ. ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ 10/6/2024 ಸೋಮವಾರ. ಇವತ್ತು ಚತುರ್ಥಿ ಪುಷ್ಯ ನಕ್ಷತ್ರ. ಇವತ್ತು ಬಹಳ ವಿಶೇಷವಾದಂಥ ನಕ್ಷತ್ರ ಇದೆ. ಈ ನಕ್ಷತ್ರದಲ್ಲಿ ಒಂದಷ್ಟು ವನಸ್ರಿಗಳು ಶೀಘ್ರವಾಗಿ ಕಾರ್ಯಗಳನ್ನು ಸಿದ್ಧಿಪಡಿಸುತ್ತೆ. ಅದರಲ್ಲೂ ಯಾರೆಲ್ಲ ಈ ಮೊಣಕಾಲು ನೋವು ಒದ್ದಾಡ್ತಾ ಇದ್ದೀರಲ್ಲ, ಈ ಮೊಣಕಾಲು ಚಿಪ್ಪು ನೋವು ಬರ್ತಕ್ಕಂಥದ್ದು, 10 ಹೆಜ್ಜೆ ನಡಿಲಿಕ್ಕಾಗದಿರ ಆಯಾಸ ಪಡ್ತಕ್ಕಂಥದ್ದು, ಅಂತಹವರಿಗೆ ಇವತ್ತು ನೀವು ಸಂಗ್ರಹಿಸಬೇಕಾಗಿರ್ತಕ್ಕಂಥದ್ದು ಈ ಹುಣಸೆ ಚಿಗುರು ಅಥವಾ ಹುಣಸೆ ಎಲೆ, ಹುಣಸೆ ಸೊಪ್ಪು. ಈ ಹುಣಸೆ ಮರದ ಎಲೆ, ಅದರ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಒಂದಷ್ಟು ಹುಣಸೆ ಬೀಜ. ನೋಡಿ, ಆ ಹುಣಸೆ ಬೀಜದಲ್ಲೂ ಸಹಿತ ಮೊಣಕಾಲು ಚಿಪ್ಪಿಗೆ ಒಂದು ಅದ್ಭುತವಾದಂಥ ಔಷಧಿ ಇದೆ. ಆದರೆ ಹುಣಸೆ ಚಿಗುರು, ಹುಣಸೆ ಬೀಜ, ಇದರಿಂದ ಮೊಣಕಾಲು ಚಿಪ್ಪು ನೋವುಗಳಿಗೆ ಒಂದು ಅದ್ಭುತವಾದಂಥ ಒಂದು ಪರಿಹಾರವನ್ನು ಹುಡುಕೊಳ್ಬೋದು. ನಾನು ಈ ಪರಿಹಾರವನ್ನು ಹೇಳ್ತಾ ಮುನ್ನಡೆದ್ರೆ ರಾಶಿಫಲ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ತದನಂತರ ಚಿಂತನೆ ಮಾಡೋಣ. ಮೊದಲು ರಾಶಿಫಲದ ಕಡೆನೇ ಗಮನ ಕೊಡೋಣ. ರಾಶಿಫಲದನ್ನು ಎಷ್ಟು ಬೇಗ ನಾವು ಶುರು ಮಾಡಬೇಕು ಅಂದ್ಕೊಂಡ್ರೂ ಯಾವುದೋ ಒಂದು ಚಿಂತನೆ ಬರುತ್ತೆ, ಯಾವುದೋ ಒಂದು ವಿಚಾರ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಆಗ ಆ ವಿಚಾರವನ್ನು ನಿಮ್ಮ ಮುಂದೆ ಹೇಳಿ ನಂತರ ರಾಶಿಫಲ ಬರೋಷ್ಟೊತ್ತಿಗೆ ಪುನಃ ಅದೇ ಥರ ತಪ್ಪು ನನ್ನ ಮೇಲೆ ಆಗೋಗುತ್ತೆ. ಹಾಗಾಗಬಾರ್ದು. ರಾಶಿಫಲದ ಕಡೆ ಗಮನ ಕೊಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ತಂದುಕೊಳ್ತೀರಿ. ಫಲಾಫಲಗಳಲ್ಲಿ ಸಾಕಷ್ಟು ಲಾಭವಿದೆ. ಇವತ್ತು ತಾವು ಏನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸುವಂಥ ಅದೃಷ್ಟ, ಒಂದು ಅದ್ಭುತವಾದಂಥ ಚಿಂತನೆ ತಾವು ಮಾಡ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ, ಇನ್ನೊಬ್ಬರನ್ನ ನಿಂದಿಸಬೇಡಿ, ಇನ್ನೊಬ್ಬರ ಬಗ್ಗೆ ಬೇರೆ ಥರ ಆಲೋಚನೆ ಮಾಡೋದು ಬೇಡ. ನಿಮ್ಮ ಬದುಕು ನಿಮ್ಮ ಕೈಯಲ್ಲಿರಬೇಕು. ನಿಮ್ಮ ಬದುಕಿಗೆ ಯಶಸ್ಸಿಗೆ ಮಾತ್ರ ನಿಮ್ಮ ಚಿಂತನೆ ಇರಬೇಕು. ತಾವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣುವಂತಹ ದೃಷ್ಟಿ ಮೇಷರಾಶಿಯವ್ರಿಗಾಗಬೇಕು.
ಮೇಷರಾಶಿಯಲ್ಲಿರ್ತಕ್ಕಂಥ ಯಾರೊಬ್ಬರಾದರೂ ಇವತ್ತು ಮನೆಯಿಂದ ಆಚೆ ಹೊರಡುವಾಗ ತಪ್ಪದಿರ ತಾವು ಮಾಡಬೇಕಾದ್ದು 1 ಚಿಟಿಕೆಯಷ್ಟು ಕಡಲೆಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ ಮತ್ತು ಕಡಲೆಬೇಳೆಯನ್ನು ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಹಸಿರುಗಿಡದ ಮೇಲೆ ಹಾಕೋದ್ರಿಂದ ತುಂಬ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರೊಂದಿಗೆ ಸಾಧ್ಯವಾದರೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ, 1 ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಸಿರು ಎಲೆ ಮೇಲೆ ಹಾಕಿ 1 ಹನಿ ನೀರು ಹಾಕಿ ಅರಿಶಿಣದ ಮುದ್ದೆಯನ್ನಾಗಿ ಮಾಡಿ ಆ ಎಲೆ ಮೇಲೆ ಬಿಟ್ಟು ಒಂದು ಪ್ರಾರ್ಥನೆ ಸಲ್ಲಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಇವತ್ತು ಗುರುವಿನಿಂದ ಆಗಬೇಕಾದಂಥದ್ದು, ಗುರುಬಲದಿಂದ ಉಂಟಾಗುವಂತಹ ಲಾಭದಲ್ಲಿ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ. ಆದರೂ ನಿಮ್ಮ ಮನಸ್ಸು ಯಾವುದಕ್ಕೂ ಒಪ್ಪುತ್ತಾ ಇಲ್ಲ. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ತೀರಿ. ಆರೋಗ್ಯದ ಬಗ್ಗೆ ಸರಿಯಾದ ಚಿಂತನೆ ಮಾಡೋದಿಲ್ಲ. ವೃತ್ತಿಯಲ್ಲಿ ಏನೋ ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಂಡ್ರೆ ಅಲ್ಲಿ ಕಾಣಲಿಕ್ಕೆ ಆಗ್ತಾ ಇಲ್ಲ. ಬೇಡದ ವಿಚಾರಗಳು ತಲೆ ತುಂಬಿಸ್ಕೊಂಡಿದ್ದೀರಿ. ದೂರಭಾರ ಪ್ರಯಾಣ ಹೊರಡಲಿಕ್ಕಾಗ್ತಾ ಇಲ್ಲ. ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸ್ತಾ ಇದೆ. ಆದರೆ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇಂಥೆಲ್ಲ ಸಮಸ್ಯೆಗಳಿಗೆ ಒಂದು ತೆರೆ ಎಳೆಯಲೇಬೇಕು. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತಗೊಳ್ಳಿ. ಗಂಧವನ್ನು ತೆಗೆದಾದ ನಂತರ ನಿಮ್ಮ ಮನೆಗೆ ಸಮೀಪದಲ್ಲಿರ್ತಕ್ಕಂಥ ಅರಳಿ ವೃಕ್ಷ, ಅಶ್ವತ್ಥ ವೃಕ್ಷದ ಒಂದು ಎಲೆ ಅಥವಾ ಒಂದು ಬಾಳೆ ಎಲೆ ಅಥವಾ ಅದೂ ಇಲ್ಲ ಅಂದರೆ ಮನೆ ಹತ್ರ ಇದ್ದರೆ ವಿಳೆದೆಲೆ, ಇದು ಯಾವುದೂ ಸಿಗಲಿಲ್ಲ ಅಂದರೆ ಹಸಿರು ಎಲೆಗಳು ಯಾವುದಾದ್ರೂ ಸರಿ. ಆ ಎಲೆಗಳ ಮೇಲೆ ಶ್ರೀಗಂಧ ಚಕ್ಕೆಯಿಂದ ಒಂದು ಗಂಧದ ಒಂದು ಬಾಕ್ಸ್ ಥರ ಮಾಡ್ಕೊಳ್ಳಿ. ಅಂದರೆ 4 ರೇಖೆಗಳ ಒಂದು ಬಾಕ್ಸನ್ನು ನಿರ್ಮಾಣ ಮಾಡಿ ಬರೀತಕ್ಕಂಥದ್ದು. ಆ ಬಾಕ್ಸ್ ಮಧ್ಯದಲ್ಲಿ ಒಂದು ವೃತ್ತಾಕಾರವನ್ನು ಹಾಕಿ. ಬಾಕ್ಸ್ ಮಧ್ಯದಲ್ಲಿ ವೃತ್ತಾಕಾರವನ್ನು ಹಾಕಿ ಅದರ ಮಧ್ಯದಲ್ಲಿ ಐಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ಬರೀರಿ. ಐಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ಬರೆದು ಅದರ ಮಧ್ಯದಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿದ್ರೆ ಇವತ್ತು ಬಂದೊದಗುವಂಥ ಯಾವುದೇ ದೊಡ್ಡ ಸಮಸ್ಯೆಗಳಿಗಾದರೂ ಅಲ್ಲಿಂದಲೇ ಸಮಸ್ಯೆಗೆ ಒಂದು ಪರಿಹಾರ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಉಸಿರಾಟ ಪ್ರಕ್ರಿಯೆ ಮತ್ತು ಎದೆ ಉರಿ ಬರ್ತಕ್ಕಂಥದ್ದು ಮತ್ತು ಈ ಬೆನ್ನು ವಿಪರೀತ ನೋವು ಬರ್ತಕ್ಕಂಥದ್ದು, ಹಾಗೆ ನಿಮ್ಮನ್ನು ಯಾರೇ ನೋಡಿದ್ರೂ ತಾವು ಸಮಾಧಾನವಾಗಿದ್ದರೂ ನೋಡುವಂಥವ್ರು ಸ್ವಲ್ಪ ರೌದ್ರ ಆಗುವಂಥದ್ದು, ಇಂಥೆಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಹುಡುಕೊಳ್ತೀರಿ. ಇದರ ಮಧ್ಯದಲ್ಲಿ ತಾಯಿನ ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಇಷ್ಟು ಕೆಲಸ ಮಾಡಿ ನಂತರ ಆಚೆ ಹೊರಡೋದು ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಬರೋದು ಸಹಜವೇ. ಆದರೂ ಅಲ್ಲಿಂದಲೇ ಸರಿಪಡಿಸ್ಕೊಂಡು ಅದರ ಸರಿಯಾದ ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುವಂಥ ಯೋಗ ಫಲ ನಿಮ್ಮದಾಗ್ತಾ ಇರುತ್ತೆ. ಆದರೂ ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ರ ಸಂತೋಷ ಒಂದು ಕಡೆ, ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಮತ್ತೊಂದು ಕಡೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಒಂದು ಹೊಸತನವನ್ನು ಕಂಡು ಹೊಸ ಬದುಕನ್ನು ನಡೆಯಬೇಕಾದ್ದು ನಿಮ್ಮ ಕರ್ತವ್ಯ ಅಂತ ನಡೆಯುವಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ಅದರ ಮಧ್ಯದಲ್ಲಿ ಇವತ್ತು 4 ಗಂಟೆಯಿಂದ ಅಂದರೆ ಸಂಜಾಕಾಲದ 4ರಿಂದ 6:20 ತನಕ, 4ರಿಂದ 6:20 ಈ ಸಮಯದಲ್ಲಿ ಒಂದಿಷ್ಟು ಮಾನಸಿಕ ಒತ್ತಡಗಳು ಶುರುವಾಗುತ್ತೆ. ಕೆಲವು ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ. ಇದೇ ಸಮಯದಲ್ಲಿ ಕೆಲಸಕ್ಕೆ ಬಾರದಂಥ ವಿಚಾರಗಳು ಆಲೋಚನೆಯೂ ಜಾಸ್ತಿ ಬರುತ್ತೆ. ಆದರೆ ಇಲ್ಲಿ ನೀವು ಬುದ್ಧಿವಂತರಾದರೆ, ಸ್ವಲ್ಪ ಎಚ್ಚರಿಕೆಯ ನಡೆದರೆ ಖಂಡಿತ ಒಳ್ಳೆ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ತಾವು ಏನು ಅಂದುಕೊಂಡಷ್ಟು ಲಾಭವೇ ಇದೆ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಸುಂದರವಾದ ಕ್ಷಣಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಂಡ್ರೆ ಇವತ್ತು ಬಹಳ ಅದ್ಭುತವಾದ ಕಾಲ. ಎಷ್ಟೇ ಆದರೂ ವಾರದ ಮೊದಲನೇ ದಿವಸ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳುವಂತಹ ಯೋಗ ಫಲ ಇದೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಸಹಜವೇ. ಅದನ್ನು ದೂರ ಮಾಡಿಕೊಂಡ್ರೆ, ಸಮಾಧಾನವಾಗಿದ್ದರೆ, ಹಾಗೆ ಮಾಡುವ ಕೆಲಸ ಸ್ವಲ್ಪ ಗೌಪ್ಯತೆ ಕಾಪಾಡಿಕೊಂಡ್ರೆ ಮತ್ತಷ್ಟು ಅದೃಷ್ಟವೇ ಸರಿ. ಆದರೆ ಕರ್ಕಾಟಕ ರಾಶಿಯವರ ಮನಸ್ಸು ತುಂಬ ಚಂಚಲತೆಯಿಂದಿರೋದ್ರಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಸಹಿತ ಬಹಳ ಬೇಗ ನಿಮ್ಮ ಆತ್ಮೀಯರ ಹತ್ರ ಹೇಳ್ಕೊತೀರಿ. ನೀವು ಬುದ್ಧಿವಂತರಿದ್ದೀರಿ, ಯಾರ ಹತ್ರ ಹೇಳೋವಂಥವ್ರಲ್ಲ. ಆದರೂ ಇವತ್ತಿನ ದಿವಸ ಗೊತ್ತಿಲ್ಲದಿರ ಕೆಲವು ರಹಸ್ಯಗಳನ್ನು ಬಾಯ್ಬಿಡ್ತೀರಿ. ಆ ರಹಸ್ಯಗಳನ್ನು ಬಾಯ್ಬಿಟ್ಟಿದ ಮರುಕ್ಷಣವೇ ಅದು ಸಮಸ್ಯೆಯಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಟ್ಕೊಳ್ಬೇಕು.
ನಿಮ್ಮ ಆರೋಗ್ಯದಲ್ಲಾಗುವಂತಹ ವ್ಯತ್ಯಾಸಗಳನ್ನು ಸರಿಪಡಿಸಿಕೊಂಡು ಫಲಾಫಲಗಳಲ್ಲಿ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಇವತ್ತಿನ ದಿವಸ ಸಾಕಷ್ಟು ಲಾಭ ತರಲಿಕ್ಕೆ. ಹಾಗೆ ಇವತ್ತು ಕುಲದೇವರ ಅನುಗ್ರಹಕ್ಕೋಸ್ಕರ ತಾವೇನು ಮಾಡಬೇಕು, ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿಯನ್ನು ನೀರಲ್ಲಿ ಕಲಸಿ ಅರಿಶಿಣದ ಮುದ್ದೆಯನ್ನಾಗಿ ಮಾಡಿ ತಾಯಿ ಗೌರಿಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಅದರ ಮೇಲೆ ಒಂದಿಷ್ಟು ಅರಿಶಿಣ ಕುಂಕುಮವನ್ನು ಹಾಕಿದ್ರೆ ತುಂಬ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯದಲ್ಲಿ ಮನೆಯಿಂದ ನೀವು ಆಫೀಸು ಅಥವಾ ಉದ್ಯೋಗ ಕೆಲಸ ಕಾರ್ಯಗಳಿಗೆ ಅಥವಾ ಶಾಲೆಗೆ ಬರುವಾಗ ಎಲ್ಲಾದರೂ ಒಂದು ಶಿವಾಲಯ ಕಂಡ್ರೆ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು 11 ಬಾರಿ ಹೇಳ್ಕೊಳ್ಳಿ. ಹೀಗೆ ನೀವು ಕರ್ಕಾಟಕ ರಾಶಿಯವರು ನಡೆಸಿದ್ರೆ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ನೀವು ಅಂದುಕೊಂಡಷ್ಟು ಲಾಭವನ್ನು ಗಳಿಸಬಹುದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮಂದಗತಿಯಲ್ಲಿ ಸಾಗುವಂಥದ್ದಿದೆ. ಇವತ್ತು ಯಾವುದ್ರ ಮೇಲೂ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಆದರೂ ಎಲ್ಲ ಜವಾಬ್ದಾರಿ ಕೆಲಸಗಳಿದೆ. ವಾರದ ಮೊದಲನೇ ದಿವಸ ಯಾವುದಕ್ಕೂ ಸೋಲೊಪ್ಕೊಳ್ಳೋಂಗಿಲ್ಲ, ಎಲ್ಲ ಕೆಲಸ ಮಾಡಬೇಕು. ಆದರೆ ಯಾವುದು ಮಾಡಲಿಕ್ಕೂ ಸಹಿತ ಮುಂದಾಗಲಿಕ್ಕೆ ಆಗ್ತಾಯಿಲ್ಲ. ಆದರೆ ಇವತ್ತಿನ ದಿವಸ ಒಂದು ಆಲೋಚನೆ ಬೇಕು. ಸರಿಯಾದ ಸನ್ಮಾರ್ಗದಲ್ಲಿದ್ದು ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ತೆಗೆದುಕೊಳ್ತಕ್ಕಂಥದ್ದು. ಅದರ ಜೊತೆಗೆ ಅರಿಶಿಣದ ಬಣ್ಣದ ಒಂದು ವಸ್ತ್ರವನ್ನು ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಇವತ್ತಿನ ದಿವಸ ಗುರುವಿನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದರೆ ಅರಿಶಿಣ ಬಣ್ಣದ ಹೂಗಳು ಯಾವುದೇ ಬಣ್ಣದ ಹೂವು ಆಗಿರ್ಬೋದು, ಅಂದರೆ ಅರಿಶಿಣ ಬಣ್ಣದ ಯಾವುದೇ ಒಂದು ಹೂವಾದರೂ ಆ ಹೂಗಳನ್ನು ನಿಮ್ಮ ಮನೆ ದೇವರ ಹತ್ರನೋ ಅಥವಾ ತುಳಸಿ ಹತ್ರನೋ ಹಾಕಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಕಂದು ಬಣ್ಣದ ಒಂದು ಶ್ವಾನಿಕೆ, ಸಂಪೂರ್ಣವಾಗಿ ಕಂದು ಬಣ್ಣ ಇರತಕ್ಕಂಥ ಕಂದು ಬಣ್ಣದ ಶ್ವಾನಿಕೆ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಒಂದಿಷ್ಟು ಪದಾರ್ಥಗಳನ್ನು ಹಾಕುವಂಥದ್ದಾಗಲಿ ಅಥವಾ ಒಂದು ಚಿಟಿಕೆ ಗೋಧಿಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕುವಂಥದ್ದಾಗಲಿ ಇಂತಹದ್ದನ್ನು ನಡೆಸಿದ್ರೆ ಇನ್ನಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ಯಾರು ಏನೇ ಕೇಳಿದ್ರು, ಯಾರು ಏನೇ ಹೇಳಿದ್ರು ನಿಮಗೆ ಸರಿ ಅನ್ಸೋದನ್ನು ಮಾತ್ರ ಮಾಡಬೇಕು. ಯಾಕೆಂದರೆ ಇನ್ನೊಬ್ಬರ ಮಾತು ನೀವು ಯಾವತ್ತೂ ಆಲಿಸೋರಲ್ಲ. ಆದರೆ ಇವತ್ತು ಆಲಿಸುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಆದರೆ ಅಂಥ ಸಮಯದಲ್ಲೇ ಜಾಗೃತರಾಗಿದ್ದರೆ ಖಂಡಿತ ಇರೋದರಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ನೀವೇನು ಮಾಡಬೇಕಾದ್ರೂ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪನ ಆರಾಧನೆ ಸಲ್ಲಿಸೋದ್ರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. 21 ಗರಿಕೆ, ಆ ಗರಿಕೆಯನ್ನು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ 21 ಬಾರಿ ಮಹಾಮಂತ್ರ, ಆ ಮಂತ್ರವನ್ನು ಗಣಪತಿ ಮಂತ್ರವನ್ನು ಹೇಳಿ ಗಣಪತಿ ಪಾದದ ಮೇಲಿಟ್ಟು ನಮಸ್ಕಾರ ಮಾಡೋದ್ರಿಂದ ತುಂಬ ಅದೃಷ್ಟದ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನದಿಂದ ದೂರ ಇರಬೇಕು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ಳೋದು ಬೇಡ, ಯಾರೊಬ್ಬರೊಂದಿಗೂ ಕೋಪವಾಗಿ ನಡ್ಕೊಳ್ಳೋದು ಬೇಡ, ಮುಖದಲ್ಲಿ ನಿಮ್ಮ ಭಾವನೆಗಳನ್ನು ಯಾವುದೇ ತರಹ ವ್ಯಕ್ತಪಡಿಸೋದು ಬೇಡ. ಎಷ್ಟು ಸಮಾಧಾನವಾಗಿರ್ತೀರೋ, ಎಷ್ಟು ಹಸನ್ಮುಖಿಯಾಗಿರ್ತೀರೋ, ಎಷ್ಟು ನಗುಮುಖವಾಗಿರ್ತೀರೋ ಅಷ್ಟು ಒಳಿತನ್ನು ಕಾಣ್ತೀರಿ. ಇವತ್ತಿನ ದಿವಸ ಮಾಡುವ ಯಾವುದೇ ಒಂದು ಕೆಲಸದಲ್ಲಾದರೂ ಭಗವತ್ ಸಂಕಲ್ಪದಿಂದ, ಭಗವಂತನ ಕೃಪಾಕಟಾಕ್ಷದಿಂದ ಒಂದಿಷ್ಟು ಲಾಭವನ್ನು ತಂದುಕೊಳ್ತೀರಿ. ಕನ್ಯಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಭಯಪಡಬೇಕಾದಿಲ್ಲ. ಆದರೆ ಪ್ರಾರಂಭಿಕ ಹಂತದಲ್ಲಿ ಬಂದೊದಗುವಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಕೊಳ್ಬೇಕು. ಆ ಪರಿಹಾರವನ್ನು ಕಂಡುಕೊಳ್ಳುವಂತಹ ದಿನ ಇವತ್ತು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೂ ಇವತ್ತಿನ ದಿವಸ ಹತ್ತಿರದಲ್ಲೆಲ್ಲಾದರೂ ಒಂದು ಬನ್ನಿ ವೃಕ್ಷಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡಿ ಬರೋದರಿಂದ ಬನ್ನಿ ವೃಕ್ಷದ ನಮಸ್ಕಾರ, ಬನ್ನಿ ವೃಕ್ಷ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚುವಂಥದ್ದು, ಇಂತಹ ಕಾಯಕಕ್ಕೆ ತಾವು ಮುಂದಾದರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಇರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಗುರುಜಿ, ನಾವು ಗುರುಜಿ ಮನೆ ಬಂದಿದ್ವಲ್ಲ, ಆಶ್ರಮಕ್ಕೆ ಬಂದಿದ್ರಮ್ಮ? ಬಂದಿದ್ವಲ್ಲ ಗುರುಜಿ, ಮೊಮ್ಮಗ ಪರದೇಶ ಮಗ ಅಂತ ಮಂದಿರಲ್ ಗುರುಜಿ ಅವ್ರು ನಾವು. ಹಾ 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 ಸಂತೋಷ ತಾಯಿ. ಚೇತನ್ ಅಂತಂದ್ ಹೇಳಿ, ಇಲ್ಲಮ್ಮ ಏನೊಂದ್ 15 ದಿವಸ ಕರಿ ಹೋಗತ್ ಬಿಡಮ್ಮ, ನೀನ್ ಏನ್ ಮಾಡ್ಬೇಡ ಅಂದ್ರಲ್ರಿ ಗುರುಜಿ ನಾವು. ಹಾ 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 ಸಂತೋಷ ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹ್ಞೂನ್ರಿ ಗುರುಜಿ. ಹಲೋ, ನಮಸ್ಕಾರ ರೀ ಗುರುಜಿ. ನಮಸ್ತೆ ತಾಯಿ. ನಮಸ್ತೆ ಅಮ್ಮ, ಹೇಳಮ್ಮ. ಹ್ಞೂನ್ರಿ, ಆಶ್ರಮಕ್ಕೆ ಬಂದಿದ್ದೀವ್ರಿ ಗುರುಜಿ, ಅವತ್ತಿಗೆ 15 ದಿವಸದಲ್ಲಿ. ಹೇಳಮ್ಮ.
ಅದ ಮೊಮ್ಮಗ ಗುರುಜಿ. ನನ್ನ ಪರಿಸ್ಥಿತಿ ಬಹಳ ಕೆಟ್ಟ ಗುರುಜಿ. ನನ್ನ ಚಿಕ್ಕ ವಯಸ್ಸಿಗೆ ಕಂಡುಬಿಟ್ಟು ಅದ ಒಂದ್ ಮಗಳಿತ್ತು ಗುರುಜಿ. ಆಕಿನೂ ಸತ್ತೋದ್ಲು. ಈಗ ಆಕಿ ಹೊಟ್ಟೆಲ್ ಒಂದ್ ಗಂಡ್ ಮಗ ಅದನ್ ಗುರುಜಿ. ಈಗ ಡಿಗ್ರಿ ಮುಗಿಸ್ಯಾನ. ಹತ್ಕೊಂಡ್ ದಾರಿ ನನ್ ಪರದೇಶಿ ಇದು ಬಿಟ್ಬಿಡ್ದಾಗ ಹೋಗಿನ್ ಗುರುಜಿ. ಏನು ಸಮಸ್ಯೆ, ಏನು ತೊಂದರೆ ಆಗ್ತಿದೆಮ್ಮ, ಏನು ಸಮಸ್ಯೆ ಇದೆ ಅದ ಸ್ಪಷ್ಟತೆ? ಈಗ ಹತ್ಕೊಂಡ್ ದಾರಿ ಗುರುಜಿ. ಏನಂತ ಅಲ್ಲಮ್ಮ, ನಿನ್ನ ಸಮಸ್ಯೆ ಆದರೂ ಏನು, ಏನು ಅದ ಗುರುಜಿ. ಏನಾರ ಒಂದ್ ಹತ್ತಗ ನೌಕರಿದು ಕೆಲ್ಸದ್ದು ಗುರುಜಿ. ಕೆಲಸ ಪ್ರಯತ್ನ ಪಡ್ತಾ ಇದ್ರಿ, ಇನ್ನೂ ಕೆಲಸ ಆಗಿಲ್ಲ ಅಂತನಾ? ಹ್ಞೂನ್ರಿ ಗುರುಜಿ. ಹ್ಞೂನ್ರಿ. ಆಯಿತು, ಕೆಲಸ ಹಾಕ್ಯಾನ್ ಗುರುಜಿ. ಆಯ್ತಮ್ಮ. ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರು ನಿಮ್ಮ ಜೊತೆ ಇದ್ದಾರಾ, ಹತ್ರದಲ್ಲಿದ್ದಾರಾ? ಇಲ್ಲೇ ಅದನ್ ಗುರುಜಿ ಮೊಮ್ಮ. ಕೊಡಮ್ಮ, ಕೊಡು ತಾಯಿ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ಯಾ? ಹ್ಞೂ ಗುರುಜಿ, ಚೆನ್ನಾಗಿದೆ ಗುರುಜಿ. ಏನು ಓದಿದ್ಯಪ್ಪ? ಡಿಗ್ರಿ ಕಂಪ್ಲೀಟ್ ಆಗಿದೆ ಗುರುಜಿ. ಕಾಂಪಿಟೇಟಿವ್ ಓದ್ತಾ ಇದ್ದೆ. ಓಕೆ ಓಕೆ. ಏನನ್ನ ಗೌರ್ಮೆಂಟ್ ಎಕ್ಸಾಮ್ಸ್ ಬರೀತಾ ಇದೆಯಾ? ಹಾಂ ಗುರುಜಿ, ಬರಿತಾ ಇದ್ದೀನಿ. ಸ್ವಲ್ಪರಲ್ಲಿ ಇದಾಗ್ತಾ ಇದೆ. ಯಾವ ಊರು ನಿಮ್ಮದು? ನಮ್ದು ವಿಜಯನಗರ, ಹೂವಿನಡಗಲಿ. ಹೂವಿನಡಗಲಿ. ಹಾಂ ಹಾಂ. ಮೊನ್ನೆ ನಿನ್ನೆಗೆ 15 ದಿನದಲ್ಲಿ ಆಶ್ರಮದಲ್ಲೇ ಇದ್ವಿ ಗುರುಜಿ. ಹೌದಾ? ಹಾಂ ಹಾಂ. ನಿಮ್ಮ ಆಶೀರ್ವಾದ ತಗೊಂಡು ಮತ್ತೆ ಭೂವಾರ ಸ್ವಾಮಿದು ದರ್ಶನ ಮಾಡಿದ್ದೀರಿ. 15 ದಿವಸದಿಂದ ದರ್ಶನಕ್ಕೆ ಬಂದಿದ್ದೀರಿ ಅಂದರೆ ನಿನ್ನದು ಸಾಕಷ್ಟು ಬದಲಾವಣೆ ಆಗುತ್ತೆ. ನಿನ್ನ ಜಾತಕದಲ್ಲೂ ನಿನ್ನಲ್ಲೂ ಬದಲಾವಣೆ ಆಗಲಿ. ಆದಷ್ಟು ಬೇಗ ನಿನ್ನ ಅಜ್ಜಿ ಅಂತೂ ನಿನ್ನ ಮೇಲೆ ಅಪಾರವಾದ ವಿಶ್ವಾಸ ಇಟ್ಕೊಂಡ್ಬಿಟ್ಟಿದ್ದಾರೆ. ಗುರುಜಿ, ಅವ್ರ ಆಶೀರ್ವಾದದಿಂದಲೇ ನಿನಗೆ ಆದಷ್ಟು ಬೇಗ ಉದ್ಯೋಗ ಆಗಲಿ. ಆದರೆ ಈ ಬಾರಿ ನೀನು ತಗೊಳ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ ಏನಿದೆ, ಸ್ವಲ್ಪ ನಿಷ್ಠೆಯಿಂದ ಸ್ವಲ್ಪ ಅದರ ಬಗ್ಗೆ ಒಂಚೂರು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಂಡು ನೀವು ಬರೀಬೇಕು. ಯಾಕೆಂದರೆ ಇಲ್ಲಿವರೆಗೂ ಆಗಿರ್ತಕ್ಕಂತಹ ಸಮಸ್ಯೆಗಳು ಮುಂದೆ ಆಗಬಾರ್ದು. ನೀನೊಂದು ಸರಿಯಾದಂಥ ಈಗ ಉದ್ಯೋಗ ಆ್ಯಕ್ಚುಲಿ ಹೇಳಬೇಕಂದ್ರೆ ಈಗ ಪ್ರಸ್ತುತ ಯಾವ ಎಕ್ಸಾಮ್ಸ್ ಬರೆದ್ರು, ಯಾವುದೇ ಎಕ್ಸಾಮ್ ನೀವು ಪಾರ್ಟಿಸಿಪೇಟ್ ಮಾಡಿದ್ರು ಅಲ್ಲಿ ಉದ್ಯೋಗ ಅಂತಕ್ಕಂಥದ್ದು ಈಗ ಇತ್ತೀಚೆಗೆ ತುಂಬ ಕಡಿಮೆನೇ. ಯಾರೂ ಉದ್ಯೋಗಗಳನ್ನು ಕೊಡ್ತಾ ಇಲ್ಲ. ಅಂದರೆ ಸರ್ಕಾರದಲ್ಲೂ ಅದಿನ್ನೂ ಸರಿಯಾಗಿ ಆಗ್ತಾ ಇಲ್ಲ. ಅದರಿಂದ ಸ್ವಲ್ಪ ತೊಂದರೆ ಆಗ್ಬೋದೇನೋ, ನೋಡೋಣ. ಮುಂಬರ್ತಕ್ಕಂಥ ದಿನದಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ. ಆ ಬದಲಾವಣೆ ಕಾಲದಲ್ಲಿ ನೀನು ಪ್ರಯತ್ನ ಪಡು, ನಿನ್ನ ಪ್ರಯತ್ನಕ್ಕೂ ದಾರಿ ಆಗುತ್ತೆ. ಒಳ್ಳೆಯದಾಗಲಿ. ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಪ್ರಯಾಣ ಕಾಲ, ವ್ಯವಹಾರಗಳು, ಕೆಲಸ ಕಾರ್ಯಗಳಲ್ಲಿ ಮತ್ತು ಹೊಸದಾಗಿ ಮಾಡುವಂಥ ಕೆಲಸ, ಮತ್ತಷ್ಟು ಜವಾಬ್ದಾರಿ ಹೊರುವಂಥ ವ್ಯವಹಾರಗಳು ಏನೇ ಆದರೂ ಕುಟುಂಬದಲ್ಲಿರ್ತಕ್ಕಂಥ ವ್ಯವಹಾರ, ಕುಟುಂಬದಲ್ಲೊಂದು ನೆಮ್ಮದಿ ಅಥವಾ ಒಂದು ಸುಖ ಸಂತೋಷ ನೆಮ್ಮದಿಯುತವಾಗಿರಬೇಕಾದಂತಹ ಜೀವನದಲ್ಲಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಕಂಡುಕೊಳ್ಳೋಕ್ಕಾಗ್ದಿರ ಒಂದಷ್ಟು ಸಮಸ್ಯೆಗಳನ್ನು ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ. ಆದರೂ ಇವತ್ತಿನ ದಿವಸ ನಿಮ್ಮ ಆಲೋಚನೆಗಳಿದೆಯಲ್ಲ, ಕಳೆದದ್ದನ್ನೆಲ್ಲ ಸಹಿತ ಮೆಲುಕು ಹಾಕುವಂಥದ್ದು, ಹಿಂದಿಂದೆಲ್ಲ ಸಹಿತ ಆಲೋಚನೆ ಮಾಡುವಂಥದ್ದು, ಅಥವಾ ಯಾವುದೋ ಒಂದು ಅದೃಷ್ಟದ ಕ್ಷಣ ಹೀಗಾಯ್ತೇನೋ ಅಂತಕ್ಕಂಥ ರೀತಿ ಆಗುವಂಥದ್ದು, ಅಥವಾ ದುಡುಕಿ ತೀರ್ಮಾನ ತೊಗೊಂಡಿದ್ದರಿಂದಲೇ ಹೀಗೆಲ್ಲ ಸಮಸ್ಯೆ ಆಗ್ತಿದೆಯೇನೋ ಎಂಬತಕ್ಕಂಥ ಚಿಂತನೆ ಬರುವಂಥದ್ದು. ಉದ್ಯೋಗದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಕುಟುಂಬದಲ್ಲಾಗಲಿ ಅಥವಾ ಯಾವುದೇ ಕೆಲಸದಲ್ಲಾದರೂ ನಾವು ಅಂದುಕೊಂಡಿದ್ದಕ್ಕಿಂತ ಭಗವಂತ ನಡೆಸೋದೇ ಜಾಸ್ತಿ ಇರುತ್ತೆ. ಆದರೆ ನಮ್ಮ ಮನಸ್ಥಿತಿ ಏನಾಗುತ್ತೆ, ನಾನೇ ಎಲ್ಲೋ ತಪ್ಪು ಮಾಡ್ಕೊಂಡಿದ್ದೀನೋ ಅಥವಾ ನನ್ನ ತಪ್ಪಿನ ಹೀಗಾಯ್ತೇನೋ ಅಂತಕ್ಕಂಥ ಪಶ್ಚಾತ್ತಾಪ, ನೋವು ಜಾಸ್ತಿ ಇರುತ್ತೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 ಅಂತೂ ಮಾನಸಿಕವಾದಂಥ ಒತ್ತಡಗಳು ಸಾಕಷ್ಟು, ಹಾಗೆ ಜವಾಬ್ದಾರಿಯೂ ಸಾಕಷ್ಟು ಇರುತ್ತೆ. ಆದರೆ ಜವಾಬ್ದಾರಿ ಬಗ್ಗೆ ಆಲೋಚನೆ ಮಾಡಬೇಕಾ ಅಥವಾ ಮನಸ್ಸನ್ನು ಈ ಥರ ಹರಿ ಹೋಗ್ತಾ ಇರ್ತಕ್ಕಂಥ ಈ ಮನಸ್ಸಲ್ಲಿ ಬೇಡವಾದ ಆಲೋಚನೆಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಕಾ, ಅದು ಯೋಚನೆ ಮಾಡಬೇಕು. ಆದರೆ ಏನೇ ಇದ್ದರೂ ಇದಕ್ಕೊಂದು ಪರಿಹಾರವನ್ನು ಹುಡುಕೊಳ್ಬೋದು. ಸಾಧ್ಯವಾದರೆ ಇವತ್ತು ರಕ್ತಚಂದನದಿಂದ ಅಥವಾ ಕೆಂಪು ಗಂಧವನ್ನು ತಯಾರು ಮಾಡಿಕೊಂಡು ಆ ಗಂಧವನ್ನು ತಾಮ್ರದ ತಂಬಿಗೆಗೆ ಅಥವಾ ತಾಮ್ರದ ತಟ್ಟೆಗೆ, ತಾಮ್ರದ ಪದಾರ್ಥ ಯಾವುದರೂ ಸರಿ, ತಾಮ್ರಕ್ಕೆ ಒಂದು ಸ್ವಲ್ಪ ಕೆಂಪು ಗಂಧವನ್ನು ಹಚ್ಚಿ 2 ಬಿಳಿ ಹೂಗಳನ್ನು ಆ ತಾಮ್ರದ ಮೇಲೆ ಇಡೋದ್ರಿಂದ ಇವತ್ತು ಬಂದೊದಗುವಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಅಷ್ಟೇ ಅಲ್ಲದಿರ ಚರ್ಮದ ಮೇಲೆ ಉಂಟಾಗುವಂತಹ ಅಲರ್ಜಿ ಸಮಸ್ಯೆಗಳು, ಒಂದಿಷ್ಟು ನೋವೇ ಆಗುವಂಥದ್ದು, ಕೆರೆತ ಓಡುವಂಥದ್ದು ಅಥವಾ ಒಂದಿಷ್ಟು ಸಣ್ಣ ಸಣ್ಣ ಗುಳ್ಳೆಗಳಾಗುವಂಥದ್ದು, ಚರ್ಮಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಾದರೂ ಪರಿಹಾರ ಅಲ್ಲಿದೆ. ಇನ್ನು ಇದರ ಜೊತೆಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಬೇಕು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ಬನ್ನಿ ವೃಕ್ಷ ಇದ್ದರೆ ಆ ಬನ್ನಿ ವೃಕ್ಷದ ಹತ್ರ ಒಂದು ದೀಪ ಹಚ್ಚುವಂಥದ್ದು. ಬನ್ನಿ ವೃಕ್ಷ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದಲೂ ತುಲಾರಾಶಿಯವರು ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಬೆಳಗ್ಗೆ 11 ಗಂಟೆವರೆಗೂ ಒಂದಿಷ್ಟು ಮಾನಸಿಕವಾದಂಥ ಒತ್ತಡಗಳಿರುತ್ತೆ. ಅದನ್ನು ಸರಿಪಡಿಸಿಕೊಂಡು ಆ ಒತ್ತಡಕ್ಕೆ ಸಿಲುಕೊಳ್ಳದಿರ ಆದಷ್ಟು ಮನಸ್ಸನ್ನು ದೃಢ ಸಂಕಲ್ಪದೊಂದಿಗೆ ತಾವು ಹಾಕುವ ಹೆಜ್ಜೆಯಲ್ಲಿ ತುಂಬ ಬದಲಾವಣೆಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಅದ್ಭುತವಾದಂತಹ ಕೆಲಸವನ್ನು ಸಿದ್ಧಪಡಿಸಿಕೊಂಡು ಲಾಭವನ್ನು ಗಳಿಸುವಂತಹದ್ದಿದೆ.
ಹಾಗೆ ಯಾವುದು ಬೇಕು ಯಾವುದು ಬೇಡ, ಬೇಕು ಬೇಡಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಇರತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೋಬೇಕು. ಇವತ್ತು ತಾವೇನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಅಭಿವೃದ್ಧಿಯನ್ನು ಕಾಣುವಂಥದ್ದಾಗುತ್ತೆ. ಆದರೆ ಪ್ರಾರಂಭಿಕ ಕ್ಷಣದಲ್ಲಿ ಮಾತ್ರ ಒಂದಷ್ಟು ಅಸಮಾಧಾನ ಅಂತಕ್ಕಂಥದ್ದು ತುಂಬಿ ತುಳುಕುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗೋದ್ರಿಂದ ಬಹಳ ಎಚ್ಚರಿಕೆ ಬೇಕಾಗತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗಬೇಕಾದರೂ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ, ಜೊತೆಗೆ ಇವತ್ತಿನ ಕೆಲಸದಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಬೇಕು. ಆ ಬದಲಾವಣೆಯ ಕಾಲ ಹೇಗಿರಬೇಕು? ಆದಷ್ಟು ಕುಟುಂಬದ ಹಿರಿಯರು ಏನು ಹೇಳ್ತಾರೋ ಅದರಂತೆ ಪಾಲನೆ ಮಾಡಿ. ಯಾಕೆಂದರೆ ಅನುಭವಸ್ಥರ ಮಾತು ಇವತ್ತು ನಿಮಗೆ ತುಂಬ ಅನುಕೂಲನೇ ಆಗುತ್ತೆ. ಹಾಗಾಗಿ ಇವತ್ತು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಗಣಪತಿಯ ಅನುಗ್ರಹವನ್ನು ಪಡೆಯೋದ್ರಿಂದಲೂ ಸಾಕಷ್ಟು ಲಾಭವಿದೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ, ಕಣ್ಣೀರು ಹಾಕೋದಕ್ಕಿಂತ ಒಂದು ಸ್ವಲ್ಪ ಆಲೋಚನೆ ಮಾಡಿ ಸರಿಯಾದ ಮಾರ್ಗವನ್ನು ಅನುಸರಿಸಿದ್ರೆ ಇನ್ನಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡೋ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗಲಿ ಅಂತಲೇ ಮೊದಲಿಗೆ ಒಂದು ತುಳಸಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಉದ್ದರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡ್ರು ವೃಶ್ಚಿಕ ರಾಶಿಯವರಿಗೆ ಅನುಕೂಲ ಇದೆ. ಹಣಕಾಸಿನ ವಿಚಾರದಲ್ಲಿ ಸಾಧ್ಯವಾದಷ್ಟು ಕೊಟ್ಟು ತೆಗೆದುಕೊಳ್ಳೋ ಲೇವಾದೇವಿ ಇದೆಯಲ್ಲ, ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಇವತ್ತು ಅಂದುಕೊಂಡಿದ್ದೆಲ್ಲವೂ ಸಹಿತ ಸಾಧನೆ ಆಗುತ್ತೆ ಅಂತೆಲ್ಲ ವೃಶ್ಚಿಕ ರಾಶಿಯವರಿಗೆ ಪ್ರಾರಂಭಿಕ ಹಂತದಲ್ಲಿ ಒಂಥರ ಇದ್ದರೆ ಮಧ್ಯಾಹ್ನದ ವೇಳೆಗೆ ಒಂದು ಬದಲಾವಣೆ ಕಾಣ್ತೀರಿ. ಹಾಗಾಗಿ ಎಚ್ಚರಿಕೆ ಬೇಕು, ಜೋಪಾನ ಇರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಾರಂಭಿಕ ಹಂತದಲ್ಲೂ ಒಂದಷ್ಟು ಲಾಭವಿದೆ, ತದನಂತರವೂ ಲಾಭವಿದೆ. ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿ ಇದೆ. ಸಾಧ್ಯವಾದಷ್ಟು ವಿದ್ಯಾರ್ಥಿಗಳ ಜೀವನದಲ್ಲಿ ಸಾಕಷ್ಟು ಬೆಳಕಿದೆ. ಇವತ್ತು ಶ್ರಮಪಟ್ಟಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಇವತ್ತು ಸಾಧ್ಯವಾದರೆ ಅಶ್ವತ್ಥ ಪ್ರಾರ್ಥನೆ ಮಾಡಿ ಅಥವಾ ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಒಂದು ಚಿಟಿಗೆಯಷ್ಟು ಕಡಲೆಕಾಳು ಅಥವಾ ಗೋಧಿಯನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕಿ ಮನೆಯಿಂದ ಆಚೆ ಕೊಡಬೇಕಾದ್ರೆ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಆಚೆ ಹೊರಡಿ. ಹೀಗೆ ಮಾಡೋದ್ರಿಂದ ಇವತ್ತು ಧನುರಾಶಿಯವರಿಗೆ ತುಂಬ ಅದೃಷ್ಟದ ಫಲ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಮಾತಾಡಿ ಸರಿಯಾದ ಸನ್ಮಾರ್ಗದಲ್ಲಿ ನಡೀತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಯಾವುದೇ ಕೆಲಸ ಕಾರ್ಯಗಳಾದರೂ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಳಬೇಕಾದ್ದು ಧರ್ಮ. ಆ ಬದಲಾವಣೆಯ ಪರ್ವ, ಬದಲಾವಣೆಯ ಕಾಲ ಅಂತಾರಲ್ಲ, ಅದನ್ನು ಇವತ್ತು ಬಹಳ ಅದ್ಭುತವಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಒಂದು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಿರುತ್ತೆ. ಅದಕ್ಕೆ ದೃಢ ಸಂಕಲ್ಪ, ದೃಢ ಮನಸ್ಸು ನಿಮ್ಮಲ್ಲಿದ್ದರೆ ಯಾವುದೂ ತೊಂದರೆ ಇಲ್ಲದಂಥ ರೀತಿ ನಡ್ಕೊಂಡು ಹೋಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಪ್ಪಾಜಿ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ. ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮಾತಾಡ್ಬೇಕು ಗುರುಜಿ. ಓನಮ್ಮ, ಕೊಡ್ತೀನಿ. ಎಲ್ಲಿಂದ ಕರೆ ಮಾಡ್ತಿದ್ರಿ? ಊರು ಇದು ಬೇಡ ಗುರುಜಿ, ಹೆಸರು ಬೇಡ, ಊರು ಬೇಡ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ. ಹಲೋ. ಹಲೋ ಗುರುಜಿ. ಹಲೋ ಅಪ್ಪಾಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾನು 10 ವರ್ಷದಿಂದ ನಿಮ್ಗೆ ಕಾಲ್ ಮಾಡ್ತಾ ಇದ್ದೇನೆ ಗುರುಜಿ. ನನ್ನ ಊರು, ನನ್ನ ಹೆಸರು ಬೇಡ ಗುರುಜಿ. ನಂಗೆ 3 ಜನ ಹೆಣ್ಮಕ್ಳು ಇದ್ದಾರೆ ಗುರುಜಿ. ಒಬ್ಬ ಮಗಳನ್ನ ಮದ್ವಿ ಮಾಡ್ಕೊಟ್ಟೇನೆ ಗುರುಜಿ, ಇನ್ನಿಬ್ರು ಓದ್ತಾ ಇದ್ದಾರೆ ಗುರುಜಿ. ನಂಗೆ ಬಾಳ ತೊಂದ್ರೆ ಇದೆ ಗುರುಜಿ. ನಾ 8 ಸರಿ ಕನೆಕ್ಷನ್ಯಾಗ ಬಂದು ನನ್ನ ಜೋಡಿ ಮಾತಾಡಿದಂಗೆ ಆಗಿದೆ ಗುರುಜಿ. ನೀವು ನಾನು 2 ಸರಿ 3 ಸರಿ ನಿಮ್ಮ ಹತ್ರ ಬರ್ಬೇಕಾದ್ರೆ ನನಗೆ ಯಾರು ಇದನ್ನ ಮಾಡ್ಕೊಡ್ಲಿಲ್ಲ ಗುರುಜಿ. ನನ್ಗೆ ಬಾಳ ತೊಂದ್ರೆ ಇದೆ ಗುರುಜಿ. ನನಗೆ 3 ಜನ ಹೆಣ್ಮಕ್ಳು, ನನ್ನ ಗಂಡ ಒಬ್ಬರೇ ದುಡಿಯೋರು ಇದ್ದಾರೆ. ಅವ್ರದ್ದು ಇನ್ನೊಂದು ವರ್ಷ ಆದ್ರೆ ಡ್ಯೂಟಿ ಮುಗಿತೈತಿ ಗುರುಜಿ. ಮನೆ ಕಟ್ಕೊಂಡೇವು ಗುರುಜಿ. ಸಾಲ ಬಾಳ ಇದೆ ಗುರುಜಿ. ಚಿಂತೆ ಮಾಡಬೇಡಮ್ಮ, ಎಲ್ಲಕ್ಕೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಆ ಸಣ್ಣ ಮಕ್ಕಳು, ಆ ಮಕ್ಕಳಿಗೆ ಒಬ್ಳಿಗೆ ಮದುವೆ ಮಾಡಿದ್ಯಾ, ಇನ್ನಿಬ್ಬರಿದ್ದಾರೆ. ಆ ಇಬ್ಬರು ಏನು ಓದ್ತಾ ಇದ್ದಾರೆ? ಗಂಡನ ಮನೆದು ಬಹಳಷ್ಟು ರೊಕ್ಕ ಬಂಗಾರ ಇದೆಲ್ಲ ಕೊಟ್ಟು ಅವ್ರಿಗೆ ಮದುವೆ ಮಾಡಿದೆ ಗುರುಜಿ. ಅವ್ರ ಗಂಡನು ಅಷ್ಟೇನು ಇದೆಲ್ಲ ಸಾಲ ಬಾಳ ಮಾಡಿ ನಮ್ ಬಂಗಾರ ಕೊಟ್ಟದೆಲ್ಲ ಮಾರ್ಕೊಂಡ್ಬಿಟ್ರು ಗುರುಜಿ. ಮಗಳಿಗೆ ಬಾಳ ಇದನ್ನ ಮಾಡ್ತಾಳೆ. ಆಕೆಯು ಫಾರ್ಮಸಿ ಮಾಡಿದಾಳೆ ಗುರುಜಿ. ಹೋಲಿ, ಅವಳು ವಿದ್ಯಾವಂತಳ. ಸಣ್ಣ ಮಗಳೊಬ್ಳು ನರ್ಸಿಂಗ್ ಮಾಡ್ತಿದ್ದಾಳೆ, ನಡುವಿನೊಬ್ಳು BSc ನರ್ಸಿಂಗ್ ಮಾಡ್ತಿದ್ದಾಳೆ. ಅವ್ರನ್ನ ಓದ್ತಾ ಇದ್ದೇವೆ. ಅವ್ರಿಗೆ ನಮ್ಗೆ ಏನ್ ಆಸ್ತಿ ಇಲ್ಲ ಗುರುಜಿ. ಗಂಡನ ಮನಿದು ಇಲ್ಲ, ಅವ್ರ ಮನಿದು ಇಲ್ಲ ಗುರುಜಿ. ನನ್ನ ತಾಯಿ ಸನ್ನಿದ್ರಾಗ ತೀರ್ಕೊಂಡಿದ್ದಾರೆ ಗುರುಜಿ. ಚಿಂತೆ ಮಾಡ್ಬೇಡಮ್ಮ, ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ಯಾ, ನೀನು ಮಕ್ಕಳಿಗಾಗಿ ಶ್ರಮ ಪಟ್ಟಿದ್ಯಾ. ಅವ್ರವ್ರ ದೊಡ್ಡ ಮಗಳದೇ ನಮ್ಗೆ ಬಹಳ ಸಮಸ್ಯೆ ಗುರುಜಿ. ಮನೆ ಮತ್ತೆ ಅವ್ರಿಗೆ ಒಂದ್ ಹೆಣ್ಮಗಳನ್ನೇ ಆಯ್ತು ಗುರುಜಿ. ಆಗ್ಲಿ, ಚಿಂತೆ ಮಾಡ್ಬೇಡಿ. ಅಂತ ಇಲ್ಲ ಗುರುಜಿ ನಮ್ಗೆ. ಇರ್ಲಿ, ಈಗ ಇರ್ತಕ್ಕಂಥ ಮಕ್ಕಳನ್ನೇ ನಾವೆಲ್ಲವೂ ಹಾಗೆ ಅನ್ಕೊಳ್ಬೇಕಾಗತ್ತೆ. ಈಗ ಇರೋದೇ 3 ಮಕ್ಕಳಿದೆ ಅಂದಾಗ 3ರಲ್ಲಿ 1ಕ್ಕೆ ಮದುವೆ ಮಾಡಿದ್ಯಾ, 2 ಮಕ್ಕಳಿದ್ದು ರೆಡಿ ಇದ್ದಾರೆ. ಇನ್ನೇನು ಆಗೋಯ್ತು ಅಂದ್ರೆ ಇವ್ರಿಗೂ ಮದುವೆ ಮಾಡಬೇಕಿನ್ನ ಜವಾಬ್ದಾರಿ. ದೊಡ್ಡ ಮಕ್ಕಳಾಗ್ತಾ ಇದ್ದಾರೆ, ದೊಡ್ಡ ಮಕ್ಕಳೇ ಅವರು. ಅವ್ರು ಓದಿ ಅವ್ರವ್ರ ಕಾಲ ಮೇಲೆ ನಿಂತ್ಕೊಂಡ್ರೆ ನಮ್ಗೆ ಅಷ್ಟೇ ಸಾಕು ಗುರುಜಿ. ಆಗತ್ತೆ, ಚಿಂತೆ ಮಾಡಬೇಡ. ಇವತ್ತಿನ ನನ್ ಗಂಡ ಬಾಳ ಒಳ್ಳೆಯವ್ರು ಗುರುಜಿ. ಅವ್ರಿಗೆ ಏನೂ ಗೊತ್ತಿಲ್ಲ, ಅವ್ರು ಬಾಳ ಇದ್ರು ಅವರು. ಇರ್ಲಿ ಇರ್ಲಿ ತಾಯಿ. ಮನೆಯವ್ರು ಏನ್ ಕೆಲಸ ಮಾಡ್ತಾರಮ್ಮ? ಅವರು ಜಾಬ್ ಮಾಡ್ತಾರೆ ಗುರುಜಿ.
ಆಗಲಿ ತಾಯಿ, ಒಳ್ಳೇದಾಗಲಿ. ಏನು ಬೇಡ ಗುರುಜಿ, ಇನ್ನೊಂದು ವರ್ಷ ಇದೆ ಅವ್ರದ್ದು ಡ್ಯೂಟಿ ಗುರುಜಿ. ನಮ್ ಸಾಲ ಭಾಳ ಇದೆ, ಮತ್ತೆ ಯಾರು ನಮ್ ಕಳ್ಬಳ್ಳಿ ಅವ್ರು ನಮ್ಗೆ ಏನು ಹೆಲ್ಪ್ ಮಾಡ್ತಾ ಇಲ್ಲ ಗುರುಜಿ. ಅಮ್ಮ, ಯಾರು ಹೆಲ್ಪ್ ಮಾಡದಿದ್ರು ಕೈ ಹಿಡಿದು ನಡೆಸೋನು ಬೇಗವಲ್ಲ ಭಗವಂತ ಒಬ್ಬ ಇದ್ದಾನೆ. ದೇವ್ರ ನಾನ್ ನಿಮ್ಮನ್ನ ಬಾಳ್ ನಂಬಿದ್ದೇನೆ ಗುರುಜಿ. ನನ್ ದೇವ್ರ ಮೇಲೆ ಬಾಳ್ ನೀವ್ ಹೇಳಿದ ಪ್ರಕಾರ ನಾ ಎಲ್ಲಾ ಮಾಡ್ತಾ ಇದ್ದೇನೆ ಗುರುಜಿ. ಆಗ್ಲಿಮ್ಮ, ಒಳ್ಳೇದಾಗಲಿ. ಆದ್ರೆ ಯಾರು ಹೊತ್ತಕ್ಕೆ ತಯಾರಿಲ್ಲ ಗುರುಜಿ ನಮ್ಗೆ. ಇಲ್ಲ, ಒಂದು ಕೆಲಸ ಮಾಡು, ಇದಕ್ಕೆ ಸಂಬಂಧಪಟ್ಟಂಗೆ ಒಂದು 9 ಮಂಗಳವಾರ ಒಂದು ನಿನ್ನ ಕಷ್ಟದ ದೂರ ಆಗಬೇಕು, ಎರಡನೇದು ವಾಸ್ತುವಲ್ಲಿ ನೆಮ್ಮದಿ ಸಿಗಬೇಕು, ಹಾಗೆ ನಿನ್ನ ದೊಡ್ಡ ಮಗಳ ಸಮಸ್ಯೆಗಳೇನಿದೆಯೋ ಅದೆಲ್ಲವೂ ಬೇಗ ದೂರ ಆಗಬೇಕು, ಇರೋ ಹೆಣ್ಣು ಮಕ್ಕಳಿಗೆ ಅವ್ರು ಒಳ್ಳೆ ಕಡೆ ಒಳ್ಳೆ ಮನೆ ಸಿಗಬೇಕು. ಇದಕ್ಕಾಗಿ ನೀನು ಮಾಡಬೇಕಾದ್ದು 9 ಮಂಗಳವಾರ ಬೆಳಿಗ್ಗೆ ಹೊತ್ತು ತಲೆಗೆ ಸ್ನಾನ ಮಾಡ್ಕೊ. ಮಂಗಳವಾರ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಒಂದು ಕೆಂಪು ವಸ್ತ್ರ ತಗೋ, ಒಂದು ಅಂಗೈ ಅಗಲ ಕೆಂಪು ಕರ್ಚಿ ಫಸ್ಟ್ ತಗೋ, ಕೆಂಪು ಬಟ್ಟೆ ತೆಗೆದುಕೊಂಡು ಆ ಬಟ್ಟೆ ಮೇಲೆ ಅರಿಶಿಣವನ್ನು ನೀರಲ್ಲಿ ಕಲಿಸ್ಕೊಂಡು ಆ ಬಟ್ಟೆ ಮೇಲ್ಗಡೆ ಒಂದು ನಕ್ಷತ್ರವನ್ನು ಬರಿ. ಆ ಬಟ್ಟೆ ಮೇಲೆ ನಕ್ಷತ್ರ ಬರೀಬೇಕು, 6 ರೇಖೆ ಇರುವಂಥ ನಕ್ಷತ್ರ ಬರಿ. ನಕ್ಷತ್ರ ಬರದಾದ ಮೇಲೆ ಆ ಮೂಲೆ ಇರ್ತಕ್ಕಂಥ ರೇಖೆಗಳಿದೆಯಲ್ಲ, ನಕ್ಷತ್ರದ ಮೂಲೆಗಳು, ಆ ಮೂಲೆಗಳನ್ನೆಲ್ಲ ಒಂದು ಪದ್ಮಾಕಾರ ಒಂದು ರಂಗೋಲಿ ಹಾಕು. ಅಂದರೆ ಆ ರೇಖೆಗಳನ್ನು ಜೋಡಿಸಿ ನಕ್ಷತ್ರದ ಮಧ್ಯದಲ್ಲಿ ರಮ್ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ಬರಿ. ರಮ್ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ಬರೆದು ಅದರ ಮೇಲ್ಗಡೆ 1 ಚಿಟಿಕೆ ಗೋಧಿ, 1 ಚಿಟಿಕೆಯಷ್ಟು ಅಕ್ಕಿ ಮತ್ತು ಗೋಧಿಯನ್ನು ಅದರ ಮೇಲಿಟ್ಟು ಅದನ್ನು ಪೂಜೆ ಮಾಡಿ 2 ದೀಪ ಅಣಿಸಿಟ್ಟು ಪ್ರಾರ್ಥನೆ ಮಾಡ್ಕೊ. ಇದನ್ನು ನೀನು ಮತ್ತು ನಿಮ್ಮ ಮಕ್ಕಳು ಮಾಡ್ಲಿಕ್ಕೆ ಹೇಳು. ಇದನ್ನು 9 ಮಂಗಳವಾರ 9 ಪೀಸ್ ಬಟ್ಟೆ ಆಗುತ್ತೆ. ಈ 9 ದಿವಸ 9 ಮಂಗಳವಾರ ಪೂಜೆ ಮಾಡಿರ್ತಕ್ಕಂಥದನ್ನ ಎಲ್ಲ ಒಟ್ಟಿಗೆ ತಗೊಂಡು ಗುರುಜಿ ಹೊರಗಡೆ ಇದ್ದಾರೆ. ನೀನ್ ಮಾಡಮ್ಮ, ನಾನು ಅಷ್ಟೇ ಇದ್ದೆ ಗುರುಜಿ. ನಾನು ಹೇಳೋದು ಕೇಳಮ್ಮ, ನೀನೇ ಮಾಡು. ನೀನೇ ಅನುಷ್ಠಾನವನ್ನು ಮಾಡಿ 9 ಮಂಗಳವಾರ ಆದಮೇಲೆ 10ನೇ ಮಂಗಳವಾರನೋ ಅಥವಾ ಮಂಗಳವಾರಗಳಾದಮೇಲೆ ಯಾವುದಾದ್ರು ಒಂದು ದಿವಸ ನಿಮ್ಮ ಮನೆ ಸುತ್ತಮುತ್ತ ಎಲ್ಲರೂ ನೀರು ಹರಿಯುವಂಥ ಕ್ಷೇತ್ರ ಇದ್ದರೆ ಅಥವಾ ಅದರ ಒಂದು ಪುಣ್ಯ ಕ್ಷೇತ್ರಕ್ಕೆ ಹೋಗಿ ಅಲ್ಲೊಂದು ಸ್ನಾನ ಮಾಡ್ಕೊಂಡು ಆ ನೀರಲ್ಲಿ ಬಟ್ಟೆಗಳೆಲ್ಲ ಬಿಟ್ಬಿಡು. ಅಂದರೆ ಈ 9 ಪೀಸ್ ಬಟ್ಟೆ ಇರುತ್ತಲ್ಲ ಅದನ್ನ ನೀರಿಗೆ ಬಿಟ್ಟು ದೇವರ ಪ್ರಾರ್ಥನೆ ಮಾಡ್ಕೊಂಬ. ಅಷ್ಟರೊಳಗೆ ನೀನು ಅಂದುಕೊಂಡಿದ್ದಂಥ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ತಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಬೋದು. ಮಕರ ರಾಶಿಯವರಿಗೆ ಮತ್ತಷ್ಟು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಹೆಚ್ಚೆಚ್ಚು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಹಾಗೆ ಯಾವುದು ಬೇಕು ಯಾವುದು ಬೇಡ, ಬೇಡಗಳನ್ನು ಸರಿಯಾದ ರೀತಿ ಕ್ರಮಬದ್ಧವಾಗಿ ಚಿಂತನೆ ಮಾಡಿದರೆ ಅದರ ಫಲಗಳು ಸಾಕಷ್ಟು ಅಂತಿದೆ. ಆದರೆ ನೀವು ಮಾಡುವಂತಹ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ನೀವು ಆಲೋಚನೆ ಮಾಡುವಂತಹದ್ದು ಅಥವಾ ನಿಮ್ಮ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಳುವಂಥದ್ದು, ಇದನ್ನು ನೀವು ಮಾಡಬೇಕಾದರೂ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ಮನೆಯಲ್ಲಿ ಹಿರಿಯರು ಏನು ಹೇಳಿದ್ದಾರೋ ಅದನ್ನು ಕೇಳಿ. ಹಿರಿಯರ ಮಾತಿನಂತೆ ನಡೀತಕ್ಕಂಥದ್ದು ಒಂದು, ಜೊತೆಗೆ ಯಾವುದೇ ಒಂದು ವ್ಯವಹಾರವಾದರೂ ಸ್ವಲ್ಪ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಿರತಕ್ಕಂಥದ್ದು. ದುಡುಕಿ ಯಾರನ್ನೂ ಮಾತಾಡಿದ್ದೀರಾ, ಆದಷ್ಟು ಸಮಾಧಾನವಾಗಿ ನೀವು ಮಾಡುವ ಕೆಲಸ ವೃತ್ತಿ ಧರ್ಮದ ಅಭಿವೃದ್ಧಿಯನ್ನು ಕಾಣಬೇಕು. ಹಾಗೆ ಜವಾಬ್ದಾರಿ ಎಂಬತಕ್ಕಂಥದ್ದು ಸಾಕಷ್ಟು ಇರೋದರಿಂದ ಮೊದಲು ನೀವು ಮಾಡಬೇಕಾದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ, ಶ್ರೀನಿವಾಸನ ಆರಾಧನೆ, ಜೊತೆಗೆ ಹತ್ತಿರದಲ್ಲಿ ಒಂದು ಬನ್ನಿ ವೃಕ್ಷ ಇದ್ದರೆ ಆ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ತದನಂತರ ಮುಂದೆಜ್ಜೆ ಮುಂದೆ ಇಡುವಂಥದ್ದು ಬಹಳ ಉತ್ತಮ. ಇವತ್ತು ಅದರಿಂದ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಬರುವಂಥದ್ದು, ಕೋಪದಿಂದ ಏನೋ ಸಾಧನೆ ಮಾಡ್ಕೊಳ್ತೀವಿ ಅಂತ ತಿಳ್ಕೊಳ್ಳುವಂಥದ್ದು ಏನೂ ಮಾಡಲಿಕ್ಕಾಗೋದಿಲ್ಲ. ಆದರೆ ಒಂದು ಸತ್ಯಾಂಶ, ಇವತ್ತು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರನ ಆರಾಧನೆ ಮಾಡ್ತಾ ಶನೇಶ್ಚರನ ಮಹಾಮಂತ್ರವನ್ನು ನೀವು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಇವತ್ತು ಎಲ್ಲಾದರೂ ಒಂದು ಕಡೆ ಶನೇಶ್ಚರನ ಸಾನ್ನಿಧ್ಯವೋ ಅಥವಾ ಒಂದು ತಾರೆ ವೃಕ್ಷವೋ ಅಥವಾ ಔದುಂಬರ ವೃಕ್ಷವೋ ಇಂತಹ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ. ಹಾಗೆ ಇವತ್ತು ಸಾಧ್ಯವಾದಷ್ಟು ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ. ಇವತ್ತು ನಿಮ್ಮ ಕರಹಸ್ತದಿಂದ ಒಂದಷ್ಟು ಅನ್ನದಾನವನ್ನು ಮಾಡೋದರಿಂದ ತುಂಬ ಅದ್ಭುತವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ 2 ರಿಂದ 4:20 ಮಧ್ಯದಲ್ಲಿ ನಡೆಯುವಂತಹ ಒಂದಷ್ಟು ಪ್ರಕ್ರಿಯೆಗಳಿದೆಯಲ್ಲ, ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಾ ಇರುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಎಚ್ಚರಿಕೆಯ ನಡೆಯೋದ್ರಿಂದ ತುಂಬ ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆ ತರುವಂತಹ ಮಾರ್ಗ ಆದರೂ ಹೇಗೆ? ಬದಲಾವಣೆ ತರಬೇಕಾಗಿರ್ತಕ್ಕಂಥದ್ದು ಕುಲದೇವರ ಅನುಗ್ರಹವನ್ನು ಪಡಿತಕ್ಕಂಥದ್ದು. ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು
ನಿಮ್ಮ ಮನೆ ದೇವರಿಗೋ ಅಥವಾ ಮನೆಯಲ್ಲಿರ್ತಕ್ಕಂಥ ಒಂದು ವೃಕ್ಷ ಯಾವುದಾದ್ರೂ ಒಂದು ವಿಶೇಷವಾಗಿರುತ್ತೆ. ಯಾವುದಿಲ್ಲ ಅಂದರೆ ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡ, ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಒಂದಷ್ಟು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ತಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದಲೂ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ ಕುಂಭರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಆದರೂ ಸಹಿತ ಅಸಮಾಧಾನ ಅಂತಕ್ಕಂಥದ್ದನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ಹಿರಿಯರು ಹೇಳುವಂಥ ಮಾತನ್ನು ಆಲಿಸಬೇಕು. ಹಾಗೆ ನೀವೆಷ್ಟೇ ಜ್ಞಾನವಂತರಾಗಿದ್ದು ಬುದ್ಧಿವಂತರಾದರೂ ಅನುಭವಕ್ಕೆ ಹೇಳತಕ್ಕಂಥದ್ದು ಅಥವಾ ಅನುಭವದ ಮಾತನ್ನು ಆಲಿಸ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗೆ ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಇವತ್ತು ಸಾಧ್ಯವಾದರೆ 10 ಗಂಟೆ 20 ನಿಮಿಷದ ನಂತರ, ಬೆಳಗ್ಗೆ 10 ಗಂಟೆ 20 ನಿಮಿಷದ ನಂತರ ನಿಮ್ಮ ಕೆಲಸಗಳಲ್ಲಿ ಒಂದಷ್ಟು ಚುರುಕಿದೆ. ಆದರೆ ಆಫೀಸ್ಗೋ ಉದ್ಯೋಗಕ್ಕೋ ಶಾಲೆಗೋ ಹೊರಡಬೇಕಾದ್ರೆ ಅಲ್ಲಿವರೆಗೂ ನೀವು ಕಾಯಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಹಾಗೆ ಮನೆಯಲ್ಲಿರ್ತಕ್ಕಂಥ ಎಲ್ಲರೊಂದಿಗೆ ಹಸನ್ಮುಖಿಯಾಗಿ ನಗನಗ್ತಾ ಬೆಳಗ್ಗಿನ ನಗುಮುಖದಿಂದ ನೀವು ಆಚೆ ಹೊರಡಬೇಕು. ಈ ಪ್ರಕಾರ ಮಾಡೋದು ಬಹಳಷ್ಟು ಉತ್ತಮ. ಹಾಗೆ ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದಿರ 6ರಿಂದ 7 ಗಂಟೆ ತನಕ, ಈ 6ರಿಂದ 7 ಇದೆಯಲ್ಲ, ಆಗ ಬಹಳ ಎಚ್ಚರಿಕೆಯಲ್ಲಿರಿ. 6ರಿಂದ 7ರ ಮಧ್ಯದಲ್ಲಿ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳು, ಕಾಗದ ಪತ್ರಿಕೆ ಸಹಿ ಆಗ್ತಕ್ಕಂಥದ್ದು, ಯಾವುದೋ ಒಂದು ಕಮಿಟ್ಮೆಂಟ್ ಆಗುವಂಥದ್ದು, ಇದು ಈ ಸಮಯದಲ್ಲಿ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಇದೇ ಸಮಯದಲ್ಲಿ ಬಹಳ ಎಚ್ಚರಿಕೆ ಬೇಕು, ಜೋಪಾನ ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸ್ವಾಮಿ, ನೀವು ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಕೆಂಚನಹಳ್ಳಿಲಿದ್ದ ಪಾವಗಡ ತಾಲೂಕು. ಓಕೆ ಅಮ್ಮ. ಅಮ್ಮ, ತಮ್ಮ ಹೆಸರು? ತಮ್ಮ ಹೆಸರು ಬೇಡ ಸ್ವಾಮಿ. ಆಯ್ತು ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಸ್ವಾಮಿ, ಚೆನ್ನಾಗಿದ್ದೀರಿ ಸ್ವಾಮಿ? ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ ತಾಯಿ? ಚೆನ್ನಾಗಿದ್ದೀವಿ ಸ್ವಾಮಿ. ನಮ್ದೊಂದು ಸ್ವಲ್ಪ ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು. ಹೇಳಮ್ಮ. ಆರೋಗ್ಯ ಒಂದಿನ ಇದ್ದಿದ್ದು ಒಂದಿನ ಆರೋಗ್ಯ ಇರಲ್ಲ ಸ್ವಾಮಿ. ಅದೇನ್ ಪ್ರಾಬ್ಲಮ್ ಅಂಬೋದೇ ಗೊತ್ತಾಗಲ್ಲ. ಯಾರೋ ಮಾಟ ಮಾಡ್ತಿದ್ದಾರೆ ಹಂಗೆ ಹಿಂಗೆ ಅಂತ ಆವಾಗಿನ ಕಿಲಿಗೂ ಹೇಳ್ತಿದ್ರು. ಅದೇನ್ ಪ್ರಾಬ್ಲಮ್ ಆಗೈತೆ ಅಂಬೋದೇ ಗೊತ್ತಾಗಲ್ಲ. ಕೈ ಕಾಲು ಸುಸ್ತು, ಸೊಂಟ ನೋವು. ನೀವು ನಾನೊಂದು ಮಾತು ಹೇಳ್ತೇನೆ ಕೇಳಿ. ನಿಮ್ಮ ಸ್ವರತರಂಗ ಪ್ರಕಾರ ಯಾವ ಮಾಟ ಮಂತ್ರ ಇಲ್ಲ, ಮಾಟ ಮಂತ್ರ ಇಲ್ಲ, ಯಾರು ಮಾಡಿಸಿರೋದಿಲ್ಲ. ನಿಮ್ಮ ಆಹಾರ ಪದ್ಧತಿಗಳು, ದೇಹದಲ್ಲಿ ನಿಶಕ್ತಿ ಅಂಶ ಇದೆ, ಶಕ್ತಿ ಇಲ್ಲದಂಥ ರೀತಿ ಇರುತ್ತೆ. ಇದಕ್ಕೆ ಸರಿಯಾದ ವೈದ್ಯರ ಸಲಹೆ ತಗೊಂಡು ಅದಕ್ಕೆ ಬೇಕಾಗಿರುವ ಪೌಷ್ಟಿಕವಾದಂಥ ಆಹಾರಗಳನ್ನು ತಗೊಂಡು ಸ್ವಲ್ಪ ದವಸ ಧಾನ್ಯಗಳನ್ನು ಸಾಧ್ಯವಾದಷ್ಟು ಈ ಮೊಳಕೆ ಕಟ್ಟಿರೋ ಕಾಳುಗಳು, ಒಂದು 4-5 ಕಾಳುಗಳನ್ನು ಮೊಳಕೆ ಕಟ್ಟಿ ಆ ಮೊಳಕೆ ಕಟ್ಟಿರೋ ಕಾಳಲ್ಲಿ ಸ್ವಲ್ಪ ಮೆಂತ್ಯವನ್ನು ಹಾಕ್ಕೊಂಡು, ಮೊಳಕೆ ಕಟ್ಟಿರೋ ಕಾಳಲ್ಲೇ ಮೆಂತ್ಯ ಸೇರಿಸ್ಕೋಬೇಕು. ಇದನ್ನು ನೀವು ಬೆಳಿಗ್ಗೆ ಬರೀ ಹೊಟ್ಟೆನಲ್ಲಿ ಸ್ವಲ್ಪ ಆಹಾರವಾಗಿ ತಗೊಂಡು 4 ಸ್ಪೂನ್ ಅಷ್ಟು ತೊಗೊಳ್ತಾ ಬನ್ನಿ. ಅಥವಾ ಒಳ್ಳೆ ವಿಟಮಿನ್ಸ್ ಇರ್ತಕ್ಕಂಥದ್ದು, ಒಳ್ಳೆ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರವನ್ನು ಸರಿಯಾದಂಥ ವೈದ್ಯರ ಹತ್ರ ಸಲಹೆ ತೊಗೊಂಡು ನೀವು ತೊಗೊಂಡ್ರೆ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ಇದನ್ನು ಹೊರತುಪಡಿಸಿ ಮಾಟ ಮಂತ್ರ ಅಂತ ನಂಬಿಕೊಂಡು ಅದಕ್ಕೆ ಇನ್ನೇನೋ ದುಡ್ಡು ಹಾಕಿ ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ಏನೋ ಪ್ರಯೋಗ ಮಾಡಿಸಿದ್ರಿ ಅಂತ ಮಾಡಿದ್ರೆ ದುಡ್ಡು ವೇಸ್ಟ್ ಮಾಡ್ಕೊಳ್ತೀರಿ. ನಿಮ್ಮ ಕೆಟ್ಟ ಕನಸು ಯಾಕೆ ಬೀಳುತ್ತೆ? ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗಲ್ಲ, ಆಯಾಸ ಆಗುತ್ತೆ, ಮಲ್ಕೊಳ್ತಿರ್ತೀರಿ, ಅಲ್ಲಲ್ಲೇ ಸುತ್ಕೊಂಡು ಅಲ್ಲೇ ಕೂತ್ಕೋತೀರಿ. ಅವಾಗೇನಾಗುತ್ತೆ, ಕೂತ್ಕೊಂಡು ಕೂಡಿಸೋದು, ಮಧ್ಯಾಹ್ನ ಮಲಗೋದು ಮಾಡಿದ್ರೆ ರಾತ್ರಿ ನಿದ್ದೆ ಬರೋದಿಲ್ಲ. ನಿದ್ದೆ ಬರಬೇಕಾದ್ರೆ ದೇಹ ದಂಡಿಸ್ಬೇಕು. ದೇಹದಲ್ಲಿ ಸುಸ್ತಾಗೋತಾ ಇರುತ್ತೆ. ಸುಸ್ತಾಗೋದ್ರೆ ನೀವೇನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಬೇರೆ ಯಾವ ಚಿಂತನೆ ಇರೋದಿಲ್ಲ. ಮತ್ತು ನೀವು ಮಲಗೋ ದಿಕ್ಕಲ್ಲಿ ಸ್ವಲ್ಪ ಬದಲಾವಣೆ ತಂದುಕೊಂಡ್ರೆ ಸಾಕು, ಕೆಟ್ಟ ಕನಸು ಹೊರಟೋಗುತ್ತೆ. ಅಷ್ಟಕ್ಕೂ ನಿಮ್ಗಾಗಿಲ್ಲ ಅಂದರೆ ಈ ಕಸಬರಿಕೆ ಇದೆಯಲ್ಲ, ಕಸಬರಿಕೆಯನ್ನು 4 ಕಡ್ಡಿ ತೊಗೊಂಡು ಅದನ್ನು ತಲೆ ಹತ್ರ ಇಟ್ಕೊಂಡು ಮಲಗಿ, ಆಗ ಈ ಕೆಟ್ಟ ಕನಸು ಬರೋದೇ ಇಲ್ಲ. ಇಷ್ಟು ಮಾಡಿ ಸಾಕು, ಒಳ್ಳೆಯದಾಗಲಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಗುರುಜಿರವರು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳು, ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಇದೆಲ್ಲವನ್ನು ಕೂಡ ತಿಳ್ಕೊಂಡಿದ್ದೇವೆ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ, ಅದರ ಜೊತೆಗೆ ಸಾಕಷ್ಟು ಜನ ಪತ್ರವನ್ನು ಕೂಡ ಬರಿತಾ ಇರ್ತೀರಿ. ಪತ್ರಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ. ಚಕ್ಷುರ್ಮತಿ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುಗಳೇ ಒಂದು ಕಣ್ಣಿನ ರೇಖೆ ಬಂದಿದೆ. ಮೊದಲನೇದಾಗಿ ಈ ಮಗುವಿನ ಕಣ್ಣಿನ ರೇಖೆ ತಮಗೆ ತಲುಪಿಸ್ತೀನಿ. ಅದರ ಜೊತೆಗೆ
ನಾನು ಕೊಟ್ಟಿರ್ತಕ್ಕಂಥ ಕಣ್ಣಿನ ರೇಖೆಯ ಮಗುನೇ ಒಂದು ಭಾವಚಿತ್ರವನ್ನು ತಮ್ಮದೊಂದು ಭಾವಚಿತ್ರವನ್ನು ಕೈಯಲ್ಲಿ ಬರೆದು ತಮಗೆ ಒಂದು ಸಣ್ಣ ಕಾಣಿಕೆಯನ್ನು ಕಳಿಸ್ಕೊಟ್ಟಿದ್ದಾರೆ. ಸಣ್ಣ ಕಾಣಿಕೆ ಅಲ್ಲ, ಆ ಫೋಟೋ ನೋಡಿ ನನಗೆ ಭಾಳ ಆನಂದ ಆಯಿತು. ಹೌದು ಗುರುಗಳೇ. ಯಾಕೆಂದರೆ ಈ ಫೋಟೋ ನನ್ನ ಮಾಧ್ಯಮದ ಪ್ರಾರಂಭ ದಿನಗಳಲ್ಲಿ, ಹೌದು ಗುರುಗಳೇ. ನಾನು ಮಾಧ್ಯಮಕ್ಕೆ ಬಂದ ಪ್ರಾರಂಭ ದಿನಗಳಲ್ಲಿ ಆಗ ತೆಗೆಸಿರ್ತಕ್ಕಂಥ ಫೋಟೋ. ಆ ಫೋಟೋ ಬಹುಶಃ ನೆಟ್ಟಲ್ಲಿ ಹುಡುಕಿ ದರ್ಪಣಾಂಜನ ಮತ್ತು ತಾಳೆಗರಿ ಎಲ್ಲವೂ ಸಹಿತ ಭಾಳಷ್ಟು ಅದ್ಭುತವಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಫೋಟೋಲಿರ್ತಕ್ಕಂತಹ ನವರತ್ನ ಸರ ಇದೆಯಲ್ಲ, ಈ ನವರತ್ನ ಸರ, ರುದ್ರಾಕ್ಷಿ ನವರತ್ನ ಸರ ತುಂಬ ವರ್ಷಗಳ ಕಾಲ ನನ್ನ ಜೊತೆ ಇತ್ತು, ತುಂಬ ವರ್ಷಗಳು. ಅದಾದ ಮೇಲೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಈ ನವರತ್ನ ಸರ, ಈ ರುದ್ರಾಕ್ಷಿನ ಯಾರೋ ಭಕ್ತರು ಅಪೇಕ್ಷೆಯಿಂದ ತೊಗೊಂಡು ಹೊರಟರು. ಇನ್ನು ಕೈಯಲ್ಲಿರ್ತಕ್ಕಂಥ ಕಪ್ಪು ಕಡಗ ಇದೆಯಲ್ಲ, ಇದು ಅಷ್ಟೇ ನನಗೊಬ್ಬರು ಆತ್ಮೀಯರು ಹಾಕಿದ್ದಂಥದ್ದು. ಸುಮಾರು ವರ್ಷಗಳು ನನ್ನ ಜೊತೆಯಲ್ಲಿತ್ತು. ಆಮೇಲೆ ಅದು ಹೀಗೆ ದಾಟ್ತು. ಆದರೆ ಇದೆಲ್ಲ ನನಗೆ ಈ ನೆನಪು ಮಾಡಿಸಿದ್ದು ನನಗೆ ಭಾಳ ಸಂತೋಷ. ಆಮೇಲೆ ನನ್ನ ಹಣೆಯಲ್ಲಿರುವಂಥ ವಿಭೂತಿ ಹಾಗೇ ವಿಭೂತಿಯನ್ನು ಬರೆದು ಆ ಚುಕ್ಕೆಗಳನ್ನು ಹಾಗೇ ಇಟ್ಟು ಎಲ್ಲವೂ ಒಂಥರ ಇಲ್ಲಿವರೆಗೂ ನಾನು ಫೋಟೋ ಬರೆದಿರ್ತಕ್ಕಂಥವ್ರು ಸುಮಾರು ಜನದಲ್ಲಿ ಇದು ಭಾಳ ಹತ್ತಿರಕ್ಕೆ ಹೋಲುವಂಥ ಫೋಟೋ ಬರೆದಿದ್ದಾರೆ. ಇಲ್ಲಿವರೆಗೂ ಸಾಕಷ್ಟು ಜನ ಬರ್ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ, ಸಾಕಷ್ಟು ಜನ ಕಲಾವಿದರು ನನ್ನ ಫೋಟೋಗಳನ್ನು ಬರೆದಿದ್ದಾರೆ. ಆದರೆ ಈ ಮಗು ಬರೆದಿರುವಂಥ ಫೋಟೋ ತುಂಬ ಚೆನ್ನಾಗಿದೆ. ಹಾಗೆ ದರ್ಪಣಾಂಜನವನ್ನು ಇತ್ತೀಚೆಗೆ ದರ್ಪಣಾಂಜನದಲ್ಲಿರ್ತಕ್ಕಂಥ ರಹಸ್ಯ ಬೆಳಗಿನ ಒಂದು ಪ್ರಶ್ನೆ ತಗೋತಾ ಇದ್ದೆ. ಆದರೆ ದರ್ಪಣಾಂಜನ ಇತ್ತೀಚೆಗೆ ಸ್ವಲ್ಪ ದಿವಸ ನಿಲ್ಲಿಸಿದ್ದೆ, ನಿಮಗೆ ದರ್ಶನ ಇರಲಿಲ್ಲ. ಆದರೆ ಈಗ ದರ್ಪಣಾಂಜನವನ್ನು ಪುನಃ ನೀವು ತಗೊಳ್ಳಿ ಅಂತಲೋ ಏನೋ ಅದನ್ನು ಮರುಕಳಿಸಿದನ್ನು ಸಹಿತ ತೋರಿಸಿದಾಳ ತಾಯಿ. ನನಗೆ ಭಾಳ ಸಂತೋಷ ಆಯಿತು. ಮಗು, ನೀನು ಕಳಿಸಿದಂಥ ಈ ಫೋಟೋ ಇದು ನನ್ನ ಹೃದಯಕ್ಕೆ ಹತ್ತಿರ ಆದ್ದರಿಂದ ನಾನು ಇದನ್ನು ನನ್ನ ವಾಸ್ತುಗೃಹ, ನನ್ನ ಆಶ್ರಮಕ್ಕೆ ನಾನು ತೊಗೊಂಡು ಹೋಗ್ತೀನಿ. ನೀನು ಕಳಿಸಿದ್ದು ನನಗೆ ಭಾಳ ಸಂತೋಷ ಆಯಿತು. ನಿನಗೆ ದೇವರು ಆಯುರಾರೋಗ್ಯ ಕೊಡಲಿ, ನಿನ್ನ ಕೈಯಲ್ಲಿರ್ತಕ್ಕಂತಹ ವಿದ್ಯೆಗೆ ಇನ್ನಷ್ಟು ಶಕ್ತಿ ಕೊಡಲಿ. ಎಲ್ಲಿಂದ ಇದು ಸ್ಫೂರ್ತಿ ಅಂತ ಹೇಳಿ ಗುರುಗಳೇ, ಒಂದು ಸ್ಫೂರ್ತಿ ಭಾವಚಿತ್ರವನ್ನು ಬರೆದಿರ್ತಕ್ಕಂಥದ್ದು ಬೆಳಗಾವಿಯಿಂದ ಬಂದಿದೆ ಗುರುಗಳೇ. ಒಳ್ಳೆಯದಾಗಲಿ ಗುರುಗಳೇ. ಪತ್ರದಲ್ಲಿ ಇವರು ಬರೆದಿದ್ದಾರೆ, ಗುರುಗಳೇ, ನಾನು ಒಮ್ಮೆ ಭೂವರಾಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರಕ್ಕೆ ಬಂದಿದ್ದೆ ಗುರುಗಳೇ. ಅಲ್ಲಿ 48 ದಿನದ ಮಂಡಲಾನುಷ್ಠಾನದ ಆಚರಣೆಯನ್ನು ಮಾಡಿ ನನ್ನ ಕನಸಿನ ಮನೆ ಈಗ ನನಸಾಗಿರ್ತಕ್ಕಂಥದ್ದಿದೆ ಗುರುಗಳೇ. ಭಗವಂತನ ಅನುಗ್ರಹದಿಂದ ಎಲ್ಲವೂ ಕೂಡ ಬಹಳ ಅದ್ಭುತವಾಗಿದೆ ಗುರುಗಳೇ. ಲಕ್ಷ್ಮೀ ಭೂವರಾಹ ಸ್ವಾಮಿಯ ಸಾನ್ನಿಧ್ಯ, ಅಲ್ಲಿಗೆ ಬಂದಂತಹ ಭಕ್ತರು ತುಂಬ ಜನ ಅವರವರ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದಾರೆ, ಒಂದು ಸಂತೋಷ. ಆಮೇಲೆ ಈ ವರಹಾದೇವರ ಮೃತ್ತಿಗೆ ಪ್ರಸಾದ ಇದೆಯಲ್ಲ, ಆ ಮೃತ್ತಿಗೆ ಪ್ರಸಾದದಂತೂ ಅದು ಹೇಳ್ತಿರೋದು, ಅದು ಇವತ್ತಿನವರೆಗೂ ಹಾಗೇ ಇದೆ. ಮೃತ್ತಿಗೆ ಪ್ರಸಾದವನ್ನು ತೆಗೆದುಕೊಂಡು ಕಾರ್ಯಸಿದ್ಧಿ ಮಾಡಿಕೊಂಡಿರ್ತಕ್ಕಂಥವರು ಸಾಕಷ್ಟು ಜನ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟ ವಿಚಾರ, ಯಾರು ಮನೆಗಾಗಿ ಅಥವಾ ಇರತಕ್ಕಂಥ ಸಮಸ್ಯೆಗಳು ಬಗೆಹರಿಸ್ಕೊಂಡು ಒಂದು ಗೂಡು ಕಟ್ಕೊಳ್ಬೇಕು ಅನ್ನೋರಿಗೆ ಭೂವರಾಹ ಸ್ವಾಮಿಯ ಮೃತ್ತಿಗೆ ಪ್ರಸಾದ ಅಮೃತೋಪಾದಿಯಲ್ಲಿ ಕೆಲಸ ಮಾಡಿದೆ. ಅದು ನಮ್ಗೆ ಬಹಳ ಸಂತೋಷ. ಈ ಹಿಂದೆ ಆಶ್ರಮಕ್ಕೆ ಬಂದಿದ್ರೆ ಮಗುವಿನ ಜಾತಕವನ್ನು ಕೂಡ ಕಳಿಸಿದ್ದಾರೆ ತಾಯಿ ಅವರು, ಅವರ ತಾಯಿ ಬರೆದಿರತಕ್ಕಂಥವ್ರುಗಳೇ. ಗುರುಗಳೇ, ನನ್ನ ಮಗಳಿಗೆ 14 ವರ್ಷವಿದ್ದಾಗ, ಅಲ್ಲ, ನನ್ನ ಮಗಳಿಗೆ 2 ವರ್ಷಗಳಿದ್ದಾಗ ನನ್ನ ಗಂಡ ತೀರಿ ಹೋಗಿರ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಆ ಗಂಡನ ಒಂದಿಷ್ಟು ಆಸ್ತಿಗಳು ನನಗೆ ಬರಬೇಕಾಗಿರ್ತಕ್ಕಂಥದ್ದಿದೆ ಗುರುಗಳೇ. ಯಾಕೆಂದರೆ ಮಗಳನ್ನು ನಾನು ನೋಡ್ಕೊಳ್ತಾ ಇದ್ದೇನೆ, ಹಾಗಾಗಿ ಸ್ವಲ್ಪ ಒಂದು ಸಹಾಯ ಬೇಕಾಗಿರ್ತಕ್ಕಂಥದ್ದಿದೆ. ಆದರೆ ನನ್ನ ಜೊತೆಗಿರ್ತಕ್ಕಂಥವ್ರಿಗೆ ಅದರ ಬಗ್ಗೆ ಒಂದು ಸಾಕಷ್ಟು ಅಡೆತಡೆಗಳನ್ನು ಸೃಷ್ಟಿ ಮಾಡ್ತಾ ಇರತಕ್ಕಂಥವ್ರು ಇದ್ದಾರೆ ಗುರುಗಳೇ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅದು ನಮ್ಮ ಕಡೆನೇ ಆಗಿತ್ತು ತೀರ್ಪು, ಆದರೆ ಅದನ್ನು ಮತ್ತೆ ಹೈಕೋರ್ಟಿಗೆ ಹಾಕ್ಕೊಂಡು ಈಗ ಮತ್ತಿಷ್ಟು ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ನನ್ನ ಗಂಡನಿಂದ ಬರಬೇಕಾಗಿರ್ತಕ್ಕಂಥ ಒಂದಿಷ್ಟು ಹಣ ಏನಿತ್ತಂದರೆ, ಮೊದಲು ಕೆಲಸ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಬರಬೇಕಾಗಿರ್ತಕ್ಕಂಥ ಹಣವೂ ಕೂಡ ಅದು ಬರದೇ ಇರುವಂಥ ರೀತಿ ಬ್ಯಾಂಕ್ನಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳನ್ನು ಇವರು ಮಾಡ್ತಾ ಇದ್ದಾರೆ ಗುರುಗಳು. ಎಲ್ಲರೂ ಕೂಡ ನನ್ನ ಜೊತೆಯಲ್ಲಿರ್ತಕ್ಕಂಥವ್ರೆ. ಹಾಗಾಗಿ ಆದಷ್ಟು ಬೇಗ ಈ ಒಂದು ನನ್ನ ಗಂಡನ ಒಂದು ಆಸ್ತಿ ನನಗೆ ಬರಬೇಕಾಗಿದೆ ಗುರುಗಳೇ, ಮತ್ತು ಹಣವೂ ಕೂಡ ನನಗೆ ಬರಬೇಕಾಗಿರ್ತಕ್ಕಂಥದ್ದಿದೆ. ನನ್ನ ಮಗಳ ಫೋಟೋ ಮತ್ತು ಜಾತಕ ಇವೆರಡನ್ನೂ ಕೂಡ ಕಳಿಸಿದ್ದೇನೆ ಗುರುಗಳೇ. ಆಕೆಯ ಮುಂದಿನ ಭವಿಷ್ಯ ಹೇಗಿರುತ್ತೆ, ಅವಳು ಚೆನ್ನಾಗಿರ್ತಾಳೆ, ಜೀವನದಲ್ಲಿ ತುಂಬ ಚೆನ್ನಾಗಿರ್ತಾಳೆ ಎಂಬತಕ್ಕಂಥದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ಅದರ ಜೊತೆಗೆ ಆದಷ್ಟು ಬೇಗ ಆ ಒಂದು ಹಣ ಮತ್ತು ಆಸ್ತಿ ಇದೆಲ್ಲವೂ ಕೂಡ ನನಗೆ ಬರಬೇಕಾಗಿದೆ ಗುರುಗಳೇ. ಅದ್ರ ಬಗ್ಗೆ ತಾವೊಂಚೂರು ಮಾಹಿತಿ ತಿಳಿಸ್ಕೊಡಿ ಗುರುಗಳೇ ಅಂತ ತಿಳಿಸಿದ್ದಾರೆ. ಈ ಮಗುವಿನ ಕಣ್ಣರೇಖೆ ಚೆನ್ನಾಗಿದೆ, ಭಯಪಡೋ ಅವಶ್ಯಕತೆ ಇಲ್ಲ. ಈ ಮಗುವಿನ ಕಣ್ಣರೇಖೆಯಲ್ಲಿ ಶುಕ್ರ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರುಬಲ ಇದ್ದು, ಯಾವುದರಲ್ಲೂ ಸಹಿತ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ತಾವೇನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡಿಕೊಡ್ತೀರಿ. ಇನ್ನು ಭೂಮಿಗೆ ಸಂಬಂಧಪಟ್ಟದ್ದು, ಆಸ್ತಿಗೆ ಸಂಬಂಧಪಟ್ಟ ವಿಚಾರ ಆಲೋಚನೆ ಮಾಡೋದಾದರೆ ಅದು ಸಹಿತ ಶೀಘ್ರದಲ್ಲೇ ಅನುಕೂಲ ಆಗುತ್ತೆ. ನೋಡಮ್ಮ, ನಿನ್ನದು ಅಂತಿರ್ತಕ್ಕಂಥದ್ದನ್ನು ಯಾರೂ ಕಿತ್ಕೊಳ್ಳಿಕ್ಕಾಗಲ್ಲ. 4 ದಿವಸ ಅದನ್ನು ತಡೆ ಹಿಡಿಬೋದು ಅಷ್ಟೇ. 4 ದಿವಸ ತಡೆ ಹಿಡಿದು ಅದಕ್ಕೊಂದು ತೊಂದರೆ ಮಾಡೋಂಥ ಕೆಲಸ ಮಾಡ್ಬೋದು. ಬಿಟ್ಟರೆ ನಿನಗಾಗೋದಿಲ್ಲ ಅನ್ನೋ ಮಾತಿಲ್ಲ, ಅಥವಾ ಕೈಯಿಂದ ದೂರ ಆಗುತ್ತೆ ಅಂತಕ್ಕಂಥದ್ದಲ್ಲ. ಆ ದುಡ್ಡು ಜಮೀನಂದರೆ ಅವ್ರು ಕೆಲಸ ಮಾಡ್ತಕ್ಕಂಥ ಕಂಪನಿ ದುಡ್ಡು ಅಥವಾ ಯಾವ್ದು ದುಡ್ಡು ಬರಬೇಕಾಗಿದೆ ಅದು ನಿನಗೆ ಬಂದು ಸೇರುತ್ತೆ.
ಮತ್ತು ಭೂಮಿ ನಿನ್ನ ಆ ಯಜಮಾನರಿಗೆ ಏನು ಭಾಗ ಬರಬೇಕಾಗಿದೆ ಅದು ಖಂಡಿತ ಬಂದು ಸೇರುತ್ತೆ. ಅದರಲ್ಲೂ ನ್ಯಾಯಾಧೀಶರಿಗಾಗಲಿ ತೀರ್ಮಾನ ಮಾಡಿದ್ದಾರೆ. ಅದನ್ನು ಹಿಡ್ಕೊಂಡು ಅವ್ರು ಮುಂದಕ್ಕೆ ಹೊರಟರು ಸಹಿತ ಏನು ಲೋಕಲ್ ಅಂದರೆ ಮೊದಲಿನ ಕೆಳ ಕೋರ್ಟಲ್ಲಿ ಏನು ತೀರ್ಮಾನ ಆಗಿರುತ್ತೋ ಅದೇ ಮೇಲಿನ ಕೋರ್ಟಲ್ಲೂ ತೀರ್ಮಾನ ಮಾಡೇ ಮಾಡ್ತಾರೆ. ಹೆದರಬೇಡ, ಧೈರ್ಯವಾಗಿರು. ಹಾಗೆ ನಿಮ್ಮ ಮಗುವಿನ ಕಣ್ಣರೇಖೆ ತುಂಬ ಚೆನ್ನಾಗಿದೆ. ಅವಳ ಅನುಕೂಲ ಚೆನ್ನಾಗುತ್ತೆ. ಅವಳು ಅದೃಷ್ಟವಂತಳಿದ್ದಾಳೆ. ಅವಳು ಹೋಗೋ ಮನೆಗಾಗಲಿ ಅವಳಲ್ಲಿರ್ತಕ್ಕಂಥ ವಿದ್ಯೆ ಆಗಲಿ ಎಲ್ಲವೂ ಸಹಿತ ಒಳ್ಳೆ ಜ್ಞಾನವಂತರಾಗಿರುತ್ತೆ. ಅನುಕೂಲ ಆಗುತ್ತೆ ತಾಯಿ, ಧೈರ್ಯವಾಗಿರಮ್ಮ, ಒಳ್ಳೆಯದಾಗಲಿ. ಹಾಗೆ ನನ್ನ ಒಂದು ಅದ್ಭುತವಾದಂಥ ನನ್ನ ಫೋಟೋನ ನಾನು ಬರೆದು ಕಳಿಸಿರುವಂಥದ್ದು ನನಗೆ ಬಹಳ ಸಂತೋಷ. ಆಕೆಗೆ ನನ್ನ ಆಶೀರ್ವಾದ ಇರಲಿ, ಒಳ್ಳೆಯದಾಗಲಿ. ಈಗಾಗಲೇ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬಂದಿದ್ದೀರಿ ಅಂತ ತಾವು ಹೇಳ್ತಾ ಇದ್ದೀರಿ. ಮತ್ತೊಮ್ಮೆ ಸಾಧ್ಯವಾದರೆ ಬನ್ನಿ, ಬಂದಾಗ ಒಂದು ಸತಿ ನನಗೆ ಎಚ್ಚರಿಸಿ. ನಾನೇ ಫೋಟೋ ಬರೆದು ಕಳಿಸಿದೆ ಅಂತ ನನಗೆ ಹೇಳಿ. ನನಗೆ ನಿಮ್ಮನ್ನು ನೋಡುವಂಥ ಭಾಗ್ಯ ನನಗೂ ಆಗಲಿ, ಒಳ್ಳೆಯದಾಗಲಿ. ಹೌದು, ಸಂತೋಷ ತಾಯಿ. ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೆದಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದೆ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಓ, ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ರಾಯಚೂರು ಡಿಸ್ಟಿಕ್ಲಿದ್ದ, ನನ್ನ ಹೆಸರು ಶ್ರೀದೇವಿ ಅಂತ. ಶ್ರೀದೇವಿ ಅಂತ ಹೇಳಿ ರಾಯಚೂರಿನಿಂದ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಶ್ರೀದೇವಿ ಅಂತ ಗುರುಜಿ. ಹ್ಞೂ, ಮದುವೆ ಆಗಿ 6 ವರ್ಷ ಆಯಿತು, ಇನ್ನೂ ಸಂತಾನ ಇಲ್ಲ ಗುರುಜಿ. ಅದ್ರ ಬಗ್ಗೆ ಕೇಳಬೇಕಿತ್ತು. ಆಗಲಿಮ್ಮ, ಚಿಂತೆ ಮಾಡಬೇಡ. ಮದುವೆಯಾಗಿ 6 ವರ್ಷ ಆಯ್ತಾ? ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟಾಗಿದೆಯಮ್ಮ? ಹಾಂ ಗುರುಜಿ, ಕರೆಕ್ಟ್ ಇದೆ. ಮತ್ತು ಹಾಗಿದ್ಮೇಲೆ ಏನಕ್ಕಾಗಿ ಇದು ವೈದ್ಯರನ್ನ ಭೇಟಿ ಮಾಡಿದ್ರಾ? ಇಲ್ಲ ಗುರುಜಿ, ಹೋಗಿಲ್ಲ. ತೋರಿಸ್ಬೇಕಂತ ಮತ್ತೆ ವಾಪಸ್ ಹೋಗೇ ಇಲ್ಲ ಗುರುಜಿ. ಡೇಟ್ಸ್ ಎಲ್ಲ ಕರೆಕ್ಟಾಗಿದೆ ಅಂದಾಗ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿಟ್ಕೊಂಡ್ರೆ ನೆಮ್ಮದಿಯಾಗಿ ಆಗಬೇಕಲ್ಲಮ್ಮ, ಸಂತಾನ ಆಗುತ್ತಲ್ಲ. ಈಗ 1 ಮಂತು ಹಿಂಗೆ 1.5 ಮಂತು ಹಿಂಗತೆ ಇದಾಗ್ತೈತೆ ಗುರುಜಿ. ವಾಪಸ್ ಗರ್ಭ ಇದಾಗ್ಬಿಡ್ತೈತಿ. ಒಂದು ಕೆಲಸ ಮಾಡು, ಇದಕ್ಕೆ ಬೆಸ್ಟ್ ಐಡಿಯಾ. ನಿಮ್ಮ ಮನೆಯ ಸಮೀಪದಲ್ಲಿ ಎಲ್ಲಾದರೂ ಅಶ್ವತ್ಥ ವೃಕ್ಷ ಇದ್ದರೆ ಗಂಡ ಹೆಂಡತಿ ಇಬ್ಬರು ದಂಪತಿಗಳು ಒಂದು 15 ದಿವಸ ಅಂದರೆ ಒಂದು ಶುಕ್ಲ ಪಕ್ಷದಲ್ಲಿ ಅಂದರೆ ಹುಣ್ಣಿಮೆ ಮುಂದೆ ಇರುವಂತಹ ರೀತಿ ಆಲೋಚನೆ ಮಾಡಿಕೊಂಡು 15 ದಿವಸ ಬೆಳಗ್ಗೆ ಹೊತ್ತು ಒಂದು 11 ಪ್ರದಕ್ಷಿಣೆ ಮಾಡಿ 15 ದಿವಸ ಇದೇ ಥರ ಒಂದು 16 ದಿವಸ ಮಾಡ್ಕೊಳ್ಳಿ. 16 ದಿವಸ ಆದಮೇಲೆ ಆ ವೃಕ್ಷದ ಬೇರು ಅಂತಂದು ಆ ಬೇರು ಒಂದಿಷ್ಟು ಒಂದು 2 ಇಂಚಷ್ಟು ಬೇರು ತೊಗೊಂಡ್ಬಾ, ಅಥವಾ ಆ ಅರಳಿ ವೃಕ್ಷದ ಅಶ್ವತ್ಥ ವೃಕ್ಷದ ಹಣ್ಣಾಗಲಿ ಅಥವಾ ಅದ್ರ ಚಿಗುರಾಗಲಿ ತಂದು ಅದನ್ನು ಹಾಲಲ್ಲಿ ಮಿಶ್ರಣ ಮಾಡಿ ಒಂದು 15 ದಿವಸ ತಗೋ. ಗರ್ಭದಲ್ಲಿ ಏನಾದ್ರು ದೋಷಗಳಿದ್ರೂ ಎಲ್ಲವೂ ದೂರ ಆಗುತ್ತೆ. ಇದರಿಂದ ನಿಂಗೆ ಅನುಕೂಲ ಆಗುತ್ತೆ, ಬೇಗ ಅನುಕೂಲ ಆಗುತ್ತೆ. ಭಯಪಡಬೇಡ. ನಿನ್ನ ಸ್ವರತರಂಗ ಚೆನ್ನಾಗಿದೆ. ದಂಪತಿಗಳಿಬ್ಬರು ಹಸನ್ಮುಖಿಯಾಗಿ ನಗನಗ್ತಾ ಹ್ಯಾಪಿಯಾಗಿ ಸಂತೋಷವಾಗಿರಿ. ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಒಂದು ಪತ್ರ ಮತ್ತೊಂದು ಕರೆಯನ್ನು ನಾವೆಲ್ಲರೂ ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದಿತ್ತು. ಇನ್ನು ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಂದು ಪತ್ರ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಗುರುಗಳೇ, ಒಂದು ಪತ್ರದಲ್ಲಿ ಕಣ್ಣಿನ ರೇಖೆಯನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಗುರುಗಳೇ. ಈ ಒಂದು ಪತ್ರವನ್ನು ಎಲ್ಲಿಂದ ಬರೆದಿದ್ದಾರೆ ಮತ್ತು ನನ್ನ ಹೆಸರು ಬೇಡ ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಗುರುಗಳೇ. ಆದರೆ ಎಲ್ಲಿಂದ ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಏನು ತಿಳಿಸಿಲ್ಲ ಗುರುಗಳೇ. ಶ್ರೀ ಆನಂದ್ ಗುರೂಜಿರವರಿಗೆ ಕೋಟಿ ಕೋಟಿ ಧನ್ಯವಾದಗಳು, ಹಾಗೂ ಶ್ರೀನಿವಾಸ ಶರ್ಮಾ ಗುರೂಜಿರವರಿಗೂ ಕೂಡ ನನ್ನ ಧನ್ಯವಾದಗಳು. ಗುರುಗಳೇ, ನಾನು ಬಹಳ ವರ್ಷಗಳಿಂದನೂ ಕೂಡ ನಾನು ನಿಮ್ಮನ್ನಾಗಲಿ ನಿಮ್ಮ ಕಾರ್ಯಕ್ರಮವನ್ನಾಗಲಿ ನಾನು ನೋಡ್ತಾನೆ ಬಂದಿದ್ದೇನೆ ಗುರುಗಳೇ. ನಿಮ್ಮ ಮೊದಲ ದೂರವಾಣಿ ಸಂಖ್ಯೆಗೂ ಕೂಡ ನಾನು 4 ವರ್ಷದಿಂದ ಫೋನನ್ನು ಮಾಡ್ತಾಯಿದ್ದೆ. ಆದರೆ ಅದಕ್ಕೆ ನಾನು ಕರೆ ಸಿಗಲಿಲ್ಲ. ಮತ್ತು ನನ್ನ ಮಗಳ ಹಾಗೂ ನಮ್ಮಿಬ್ಬರ ಫೋಟೋವನ್ನು ಕೂಡ ನಾನು ಕಳಿಸ್ಕೊಟ್ಟಿದ್ದೆ ಗುರುಗಳೇ. ಆದರೆ ಅದು ಯಾವುದೂ ಉತ್ತರವೂ ಕೂಡ ಬರಲಿಲ್ಲ. ಏನು ಗುರುಗಳೇ, ನನ್ನ ಗ್ರಹಚಾರವೋ ಇಲ್ಲಾಂದರೆ ನಾನೇನಾದರೂ ನನ್ನ ಜೀವನದಲ್ಲಿ ತಪ್ಪು ಮಾಡಿದ್ದೇನೋ, ನನಗೇನೋ ನಿಮ್ಮನ್ನು ತಲುಪಲಿಕ್ಕೆ ನನಗೆ ಸಾಧ್ಯನೇ ಆಗ್ತಲ್ಲ. ಎಷ್ಟೋ ಸತಿ ಪ್ರಯತ್ನ ಪಟ್ಟಿದ್ದೇನೆ, ಅದು ಎಲ್ಲವೂ ಕೂಡ ವಿಫಲವಾಗಿರ್ತಕ್ಕಂಥದ್ದು ನನ್ನ ಪ್ರಾರಂಭದ ಕರ್ಮನು ಅಂತ ಹೇಳಿ ಬರೆದು ಬಿಟ್ಟಿದ್ದಾರೆ ಗುರುಗಳೇ ಪಾಪ. ಮತ್ತು ಗುರುಗಳೇ, ನನ್ನ ಮಗನ ಫೋಟೋ ಒಂದನ್ನು ಕಳಿಸ್ಕೊಟ್ಟಿದ್ದೇನೆ ಗುರುಗಳೇ. ನನ್ನ ಮಗನ ಹುಟ್ಟಿದ ದಿನಾಂಕ ಬಂದು 19/5/2006 ಶುಕ್ರವಾರ, ರಾಶಿ ಮಕರ ರಾಶಿ ಮತ್ತು ನಕ್ಷತ್ರ ಶ್ರವಣ ನಕ್ಷತ್ರ, 3ನೇ ಪಾದ. ಈ ಒಂದು ಫೋಟೋ ನಾನೇನು ಕಳಿಸ್ಕೊಟ್ಟಿದ್ದೇನೆ ಗುರುಗಳೇ, ಅದು ನನ್ನ ಮಗನ ಫೋಟೋ. ಅವನ ಟೈಮೂ ಸರಿ ಇಲ್ಲ ಗುರುಗಳೇ, ಅಥವಾ ಅವನ ಗ್ರಹಚಾರ ಸರಿ ಇಲ್ವೋ ಗೊತ್ತಿಲ್ಲ. ಅವನಿಂದ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಆಗ್ತಾನೆ ಇರುತ್ತೆ. ಆದರೆ ಅವನ ವ್ಯಕ್ತಿತ್ವ ಆಗಲಿ, ಅವನ ಮನೋಭಾವ ಆಗಿರಲಿ, ಅವನ ಆಟ ಆಗಿರಲಿ, ಅದೆಲ್ಲವನ್ನೂ ಕೂಡ ನಾವು ನೋಡೋದಾದರೆ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ ಅಂತಲೇ ಬರುತ್ತೆ. ಅವನು ತುಂಬ ಒಳ್ಳೆಯವನು ಅಂತಲೇ ಅನಿಸುತ್ತೆ. ಆದರೆ ಅವನೇ ತಪ್ಪು ಮಾಡ್ತಾನೋ, ಇಲ್ಲ ಅಂತಂದರೆ ಅವನು ತಪ್ಪು ಮಾಡಿಲ್ಲ ಅಂತಂದರೂ ಅವನು ಜೊತೆಲಿರ್ತಕ್ಕಂಥವ್ರು ಇವನ ಮೇಲೆ ತಪ್ಪು ಹಾಕ್ತಾ ಇದ್ದಾರೋ, ಒಂದು ರೀತಿ ಶಾಂತಿ ನೆಮ್ಮದಿಯನ್ನೇ ಕಳ್ಕೊಂಬಿಟ್ಟಿದ್ದೇನೆ ಗುರುಗಳೇ. ಸಾಕಷ್ಟು ಕಡೆ ನಾವು ವಿಚಾರಿಸೋದ್ರಿಂದ ಅವ್ರು ಹೇಳ್ತಾ ಇರೋದೇನಪ್ಪ ಅಂದರೆ, ಇವನಿಗೆ 28 ವರ್ಷ ಆಗುವ ತನಕನೂ ಕೂಡ ಸಮಸ್ಯೆಗಳು ಕಟ್ಟಿಟ್ಟ ಬುದ್ಧಿನೇ. ಹಾಗಾಗಿ ನಾವು ಮನೆಯಲ್ಲಿ ಅದು ಇದು ಶಾಂತಿಗಳನ್ನು ಮಾಡಿಸಿದ್ದೇವೆ. ಅವರು ಹೇಳ್ತಾರೆ ಶನಿ ಶಾಂತಿಯನ್ನು ಮಾಡಿಸಿ, ಕುಜ ಶಾಂತಿಯನ್ನು ಮಾಡಿಸಿ ಅಂತಲೂ ಕೂಡ ಹೇಳಿದರು. ಅದನ್ನು ಕೂಡ ಮಾಡಿಸಿದ್ದೇವೆ. 7,000 ಜಪ ಮಾಡಿಸಿದ್ದೇವೆ ಗುರುಗಳೇ, ಸುಖ ಶಾಂತಿ ನೆಮ್ಮದಿಗೋಸ್ಕರ. ಆದರೆ ಏನೂ ಕೂಡ ಪರಿಹಾರ ಸಿಗ್ತಾ ಇಲ್ಲ. ಆದರೆ ನಾನು ನಿಮ್ಮನ್ನಂತೂ ಮುಟ್ಲಿಕ್ಕಾಗಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೇನೆ. ನಿಮ್ಮ ಬಾಯಿಂದ ಒಂದು ಪರಿಹಾರವನ್ನು ಕೇಳಲಿಕ್ಕೆ ಹರಿಸಾಹಸ ಪಟ್ಟಿದ್ದೇನೆ. ಆದರೆ ಅದು ಆಗಲಿಲ್ಲ.
ನಾನು ಪತ್ರವನ್ನು ಕಳಿಸಿದ್ದೇನೆ ಗುರುಗಳೇ, ಈಗಲಾದರೂ ತಾವು ಇದಕ್ಕೆ ಒಂದು ಉತ್ತರವನ್ನು ಕೊಡಿ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ ಗುರುಗಳೇ. ಎಲ್ಲ ಪ್ರಶ್ನೆ, ಉತ್ತರ, ಲಾಭ, ನಷ್ಟ ಎಲ್ಲವೂ ಅದರಲ್ಲೇ ಇದೆ. ಎಲ್ಲ ಗುರುಗಳೇ ಅಲ್ಲೇ ಇದೆ. ಶ್ರವಣ ನಕ್ಷತ್ರ ಮಕರ ರಾಶಿ. ಹೌದು. ಶ್ರವಣ ನಕ್ಷತ್ರ ಮಕರ ರಾಶಿಯವರಿಗೆ ಕಳೆದ ದಿನಗಳಲ್ಲಿ 7.5 ಎಂಬತಕ್ಕಂಥದ್ದು ಶನಿ ಪ್ರದೋಷದಲ್ಲಿ ಆಗಿರತಕ್ಕಂಥ ಶನಿಯಿಂದ ಉಂಟಾದಂಥ ದೋಷಗಳಂತಕ್ಕಂಥದ್ದು ಸಾಕಷ್ಟು ಇತ್ತು. ಈ ಕಣ್ಣರೇಖೆಯು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದರೆ ಕಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದ್ದಾಗ ಬಹಳ ಪ್ರಯತ್ನ ಪಟ್ಟಿದ್ದೀರಿ, ನಮ್ಮನ್ನು ತಲುಪಲಿಕ್ಕೆ ನಿಮ್ಮ ಕೈಲಾಗಿಲ್ಲ. ಭಗವಂತ ಒಂದಷ್ಟು ಬೆಳಕನ್ನು ಕೊಟ್ಟಿದ್ದಾನೆ. ಈಗ ಕಷ್ಟಗಳನ್ನು ದಾಟಿಕೊಂಡು ಒಂದಿಷ್ಟು ಒಳಿತಾಗುವಂಥ ಕಾಲ, ಈ ಒಳ್ಳೆಯದಾಗ್ತಾ ಇರುವಂಥ ಕಾಲ. ಈಗ ನೀವು ಏನು ಅಂದುಕೊಂಡಿದ್ದೀರೋ, ಮಗನ ಬಗ್ಗೆ ತಮ್ಮ ಕಾಳಜಿ ಏನಿದೆಯೋ, ಮಗನ ಬಗ್ಗೆ ಏನು ಹೇಳಿದ್ರೋ ಅದೆಲ್ಲವೂ ಸತ್ಯವೇ. ಇದು ಹೊರಪ್ರಪಂಚಕ್ಕೆ ಕಾಣೋದಲ್ಲ. ಆದರೆ ನಿಮ್ಮ ಒಳಮನಸ್ಸು ಹೇಳುತ್ತೆ ಮಗ ಒಳ್ಳೆಯವನು ಅಂತ. ಆದರೆ ಅವನು ಏನು ತಪ್ಪು ಮಾಡಿದಿದ್ರು ಅವ್ನು ತಪ್ಪು ಸಿಕ್ಕೊಳ್ತಾನೆ. ಕಾರಣ ಅವನ ಜಾತಕದಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳು. ಆದರೆ ಈತನ ಬಲಗಣ್ಣಿನ ರೇಖೆ ಪ್ರಕಾರ ಹಾಗೂ ಎಡಗಣ್ಣಿನ ರೇಖೆ ಪ್ರಕಾರ ಏನೆಲ್ಲ ಕಷ್ಟಗಳಿದೆ, ಕಷ್ಟಗಳ ಕೊನೆಯಾಗಿ ಒಂದಷ್ಟು ಬೆಳಕು ಕಾಣುವಂಥ ಕಾಲ ತುಂಬ ಸಮೀಪದಲ್ಲಿದೆ. ತಾವು ಹೆದರಬೇಕಾದ ಅವಶ್ಯಕತೆಯೇ ಇಲ್ಲ. ನೀವೇನು ಅಂದುಕೊಂಡಿದ್ರೋ ಅದನ್ನು ಸಾಧನೆ ಮಾಡ್ತೀರಿ. ಆದರೆ ಸ್ವಲ್ಪ ದಿವಸ ಕಷ್ಟ. ಯಾರಿಗಿಲ್ಲ ಈ ಕಷ್ಟ? ಎಲ್ಲರಿಗೂ ಕಷ್ಟ. ಒಂದಲ್ಲ ಒಂಥರ ಕಷ್ಟ ಕಾರ್ಪಣ್ಯಗಳಲ್ಲಿ ಎಲ್ಲರೂ ಸಿಲುಕೊಳ್ತಾ ಇರ್ತೀವಿ ನಾವು. ಆದರೆ ಈ ರಾಶಿ ಮೇಲೆ ಇವತ್ತು ಕಳೆದ 7 ವರ್ಷ ಆತ ಕಷ್ಟನೇ ಅನುಭವಿಸಿದ್ದಾನೆ. ಆದರೆ ಇನ್ನು ಮುಂಬರತಕ್ಕಂಥ ದಿನಗಳು ಒಂದು ಬೆಳಕಿನ ದಿನಗಳಾಗಿ ಆತನ ಜೀವನದಲ್ಲಿ ಅದ್ಭುತವಾದಂತಹ ಒಂದು ಬದಲಾವಣೆಯನ್ನು ತಂದುಕೊಳ್ತಾನೆ. ಹೆದರಬೇಡಿ, ಧೈರ್ಯವಾಗಿರಿ. ತಾವು ಏನು ಅಂದುಕೊಂಡಿರೂ ಆ ಕೆಲಸ ಆಗೇ ಆಗತ್ತೆ. ಹಾಗೆ ಈತನ ಬಲಗಣ್ಣಿನ ರೇಖೆ ಮತ್ತು ಎಡಗಣ್ಣಿನ ರೇಖೆ ಪ್ರಕಾರ ಇನ್ನೊಂದು ಸ್ವಲ್ಪ ದಿನದಲ್ಲಿ ಒಂದು ಒಳ್ಳೆ ಬದಲಾವಣೆಯನ್ನು, ಒಳ್ಳೆ ಬದುಕನ್ನು ಆತ ಕಟ್ಕೊಳ್ತಾನೆ. ನೀವು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಹಾಗೆ ನಿಮ್ಮ ಕಷ್ಟ ನೋವು ನಮಗೆ ಅರ್ಥ ಆಗುತ್ತೆ. ಇದು ಪ್ರತಿಯೊಬ್ಬರ ಮನೆಗಳಲ್ಲೂ ಇರ್ತಕ್ಕಂಥದ್ದೇ. ಮಕ್ಕಳ ಯಶಸ್ಸಿಗಾಗಿ ಪ್ರತಿಯೊಬ್ಬ ತಂದೆ ತಾಯಿನೂ ಹೊಡೆದಾಡ್ತಾ ಇರ್ತಾರೆ. ಮಕ್ಕಳು ಎಲ್ಲಿ ದಾರಿ ತಪ್ಪಿಡ್ತಾರೋ, ಎಲ್ಲಿ ತಪ್ಪೆಜ್ಜೆ ಆಗ್ತಾರೋ, ಎಲ್ಲಿ ಯಾರಿಂದ ಏನು ಬಯಸ್ಕೊಳ್ತಾರೋ, ಯಾರಿಂದ ಏನು ನಿಂದನೆಗೊಳಗಾಗ್ತಾರೋ, ಈ ನೋವು ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ. ಸಾಧ್ಯವಾದಷ್ಟು ಮಕ್ಕಳು ಸರಿಯಾದ ದಾರಿಯಲ್ಲೇ ನಡೀಲಿ, ಹೀಗೆ ಬದುಕಲಿ, ಈ ಥರ ಇದ್ದರೆ ಚೆನ್ನ, ನಾವು ಬಂದ ದಾರಿ ಇದು, ಇವ್ರು ಹೋದ ದಾರಿ ಹೀಗಾಗಬಾರ್ದು, ಇದು ಇನ್ನೂ ಚೆನ್ನಾಗಿ ಬದುಕಬೇಕು ಎಂಬತಕ್ಕಂಥ ಆಸೆ ಪ್ರತಿಯೊಬ್ಬ ತಂದೆ ತಾಯಿದೆ. ಹಾಗೆ ನಿಮ್ಮ ಆಲೋಚನೆಗೆ ತಕ್ಕ ಎಲ್ಲ ಫಲಗಳು ಸಿಗುತ್ತೆ. ಜೊತೆಗೆ ಆತನಲ್ಲಿದ್ದಂಥ ದುರಾದೃಷ್ಟಕರ ಪರಿಸ್ಥಿತಿ ಹೇಗಿತ್ತು ಅಂದರೆ, ಮಕರ ರಾಶಿ ಅದರಿಂದ 7.5 ಕಷ್ಟಗಳೆಲ್ಲ ಆತ ಸಿಲುಕೊಂಡಿದ್ದ. ಈಗ ಕಷ್ಟಗಳನ್ನು ದಾಟಿಕೊಂಡು ಬೆಳಕನ್ನು ಕಾಣುವಂಥ ದಿನ ತುಂಬ ಸಮೀಪದಲ್ಲಿದೆ. ಹೆದರೋ ಅವಶ್ಯಕತೆ ಇಲ್ಲ. ಶನಿ ಜಪ ಬೇಕು. ಇಲ್ಲಿವರೆಗೂ ನೀವು ಮಾಡಿಸಿರೋ ಜಪ ತಪ್ಪಗಳು, ಪೂಜೆ ಪುನಸ್ಕಾರಗಳೇ ಅವನ್ನು ಕಾಪಾಡ್ತಾ ಇದೆ. ಹಾಗಾಗಿ ಶನೇಶ್ವರ ಮಹಾಮಂತ್ರವನ್ನು ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ, ಶನೇಶ್ವರ ಮಂತ್ರವನ್ನು ನಿರಂತರ ಪಠನೆ ಮಾಡಲಿಕ್ಕೆ ಹೇಳಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೆದಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ಹಾಂ ನಮಸ್ತೆ ಸರ್, ಹೇಳಿ ಸ್ವಾಮಿ. ಹಾಂ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಇಲ್ಲಿ ಬೆಂಗಳೂರಿಂದ. ಬೆಂಗಳೂರಿಂದ. ಸರ್, ತಮ್ಮ ಹೆಸರು? ಹೆಸರು ಬೇಡ ಸ್ವಾಮಿ. ಹೆಸರು ಬೇಡ. ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಾಂ ಹಲೋ. ಹಾಂ ಚೆನ್ನಾಗಿದ್ದೀವಿ ಸ್ವಾಮಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಪ್ಪ, ನೀವು ಚೆನ್ನಾಗಿದ್ದೀರಾ? ಬೆಂಗಳೂರಿಂದ. ಹೇಳಿ, ಟಿ ವಿ ನೋಡ್ತಾ ಇದ್ದೀರಿ? ಹಾಂ ಗುರುಜಿ ನಮಸ್ತೆ ಗುರುಜಿ. ಸುಮಾರು ವರ್ಷದಿಂದ ಫೋನ್ ಮಾಡ್ತಾ ಇದ್ದೀನಿ ಗುರುಜಿ ನಿಮಗೆ. ಹೇಳಪ್ಪ. ಕಷ್ಟ ಅನ್ನೋದೇ ಸ್ವಾಮಿ ಜಾಸ್ತಿ ಸ್ವಾಮೀಜಿ. ನನಗೆ ಚಿಕ್ಕ ವಯಸ್ಸಲ್ಲಿದ್ದಾಗಲೇ ನನ್ನ ತಾಯಿ ತೀರೋಗ್ಬಿಟ್ರು. ನನ್ನ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಗೊತ್ತಿಲ್ಲ. ಗೋವಿಂದ ರಾಜು ಅಂತ ನನ್ನ ಹೆಸರು. ಜೀವನದಲ್ಲಿ ನೆಮ್ಮದಿ ಸುಖ ಅನ್ನೋದೇ ಇಲ್ಲ ಸ್ವಾಮಿ. ಇಲ್ಲ, ಅನುಕೂಲ ಆಗುತ್ತೆ, ಚಿಂತೆ ಮಾಡಬೇಡಿ. ನಿಮ್ಮ ಸ್ವರತರಂಗ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ, ಲಗ್ನಾಧಿಪತಿ ಚೆನ್ನಾಗಿದ್ದಾನೆ. ಇಲ್ಲಿವರೆಗೂ ತಾವು ಏನೇ ಕಷ್ಟಗಳನ್ನು ನೋಡಿದ್ರು ಇನ್ನು ಮುಂಬರ್ತಕ್ಕಂಥದ್ದೆಲ್ಲ ಖಂಡಿತ ಒಳ್ಳೇದಾಗುತ್ತೆ. ಈಗ ಏನು ಕೆಲಸ ಮಾಡ್ತೀರಿ? ನಾವು ಪ್ಯಾನಲ್ ಬೋರ್ಡ್ ರಿಪೇರಿ ಮಾಡಿ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತೀವಿ. ಎಲೆಕ್ಟ್ರಿಕಲ್ಲು ಪ್ಯಾನಲ್ ಬೋರ್ಡ್ ಮಾಡ್ತೀರಿ. ಪ್ರತಿ ಶನಿವಾರ ತಲೆಗೆ ಸ್ನಾನ ಮಾಡಿಕೊಂಡು ಮೊದಲು ಹತ್ತಿರದಲ್ಲಿ ಎಲ್ಲರೂ ಒಂದು ಬನ್ನಿ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ. ಅಲ್ಲಿಂದ ಬಿಳಿ ಎಕ್ಕದ ಗಿಡದ ಹತ್ರ ಬಂದು ಒಂದು ಹನಿ ಜೇನುತುಪ್ಪ ಅಥವಾ ಒಂದು ಚಿಟಿಕೆ ಬೆಲ್ಲ ಸಕ್ಕರೆಯನ್ನು ಹಾಕಿ ಆ ಬಿಳಿ ಎಕ್ಕದ ಗಿಡದ 2 ಹೂವನ್ನ ಕಿತ್ಕೊಳ್ಳಿ. ಒಂದು ಹೂವನ್ನ ದೃಷ್ಟಿ ತೆಗೆದು ಆ ಮರದ ಬುಡಕ್ಕೆ ಹಾಕಿ, ಇನ್ನೊಂದು ಹೂವು ಮಾತ್ರ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಇದನ್ನೊಂದು 11 ಶನಿವಾರ ಮಾಡಿ. 11 ಶನಿವಾರ ಮಾಡಿ. ತುಂಬ ಬದಲಾವಣೆ ಕಾಣ್ತೀರಾ, ಒಳ್ಳೆ ಬೆಳಕು ಕಾಣ್ತೀರಾ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯೂ ಕಾಣ್ತೀರಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಜಿ, ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಗುರುಜಿ. ಇವತ್ತಿನ ದಿವಸ ತಾವು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಲಕ್ಷ್ಮೀ ಬೋರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಸಿಗಲಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇದೇ ಬರ್ತಕ್ಕಂಥ ಆಗಸ್ಟ್ 1ನೇ ತಾರೀಕಿನಿಂದ
11ನೇ ತಾರೀಕುವರೆಗೂ ನೆರವೇರ್ತಾ ಇರತಕ್ಕಂಥ ಜಾತ್ರಾ ಮಹೋತ್ಸವ ಲಕ್ಷ್ಮೀ ಭೂವರಹ ಸ್ವಾಮಿ ಸಾಲಿಗ್ರಾಮ ಕ್ಷೇತ್ರ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರ್ತಾ ಇರತಕ್ಕಂಥದ್ದು. ಹಾಗಾಗಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಯಾರಿಗೆಲ್ಲ ಸೇವೆಯನ್ನು ಸಲ್ಲಿಸಬೇಕು, ನಮ್ಮದೂ ಒಂದು ಸೇವೆ ಇರಲಿ ಗುರುಗಳೇ ಎಂಬತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥ ತಾವೆಲ್ಲರೂ ಕೂಡ ತಪ್ಪದೆ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠಂಗೆ ಒಮ್ಮೆ ಭೇಟಿ ನೀಡಿ ಭಗವಂತನ ಸನ್ನಿಧಿಯಲ್ಲಿ ಭಗವಂತನ ದರ್ಶನವನ್ನು ಮಾಡಿದಾದ ನಂತರ ತಾವು ತಮ್ಮ ಸೇವೆಗಳನ್ನು ಸಲ್ಲಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗಿನ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ನಮಸ್ತೆ.